ಇವತ್ತಿನ ಸ್ಥಿತಿಯಲ್ಲಿ ದೇವಸ್ಥಾನ ಕಟ್ಟುವುದು ಹೇಗೋ ಕಷ್ಟ ಸಾಧ್ಯವಾದರೂ ಕಟ್ಟಿಬಿಡಬಹುದು, ಆದರೆ ಕಟ್ಟಿದ್ದನ್ನು ನಡೆಸುವುದು ಹೇಗೆ ಅನ್ನೋ ಪ್ರಶ್ನೆ ಆರಂಭದಲ್ಲಿ ನಮಗೆ ಉದ್ಭವನ ಆಯಿತು. ಯಾಕಂದರೆ ಬರಲಿಕ್ಕೆ ಕಷ್ಟ ಆಗುವ ಸ್ಥಳದಲ್ಲಿ ನಿತ್ಯ ಪೂಜೆ ನಡೆಸುವುದು ಒಂದು ಕನಸಿನ ಮಾತು. ಅವರನ್ನು ಇಟ್ಟುಕೊಂಡು, ಯಾಕಂದರೆ ಹಣ ತರಬಹುದು, ವಸ್ತುವನ್ನು ತರಬಹುದು, ಶ್ರಮದಾನ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಒಂದು ಕಾಲದಲ್ಲಿ ಈ ಊರು ಹಾಡಗೇರಿ ಅಂತಿದೆ, ರಾಣಿಯ ಆಳ್ವಿಕೆ ಸಾಧಾರಣ 450 ವರ್ಷಗಳ ಹಿಂದೆ ಸಿಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಸಾಧಾರಣ 1200 ವರ್ಷಗಳಿಂದ ಹಿಂದಿನ ಇತಿಹಾಸ ಈ ಸ್ಥಳಕ್ಕಿದೆ. ಇಲ್ಲಿ ಅವರ ಜನಜೀವನ ಹೇಳುವಂಥದ್ದು ಬಹಳ ಕಠಿಣ. ಹೇಗೆ ಅಂತಂದರೆ, ನಿತ್ಯ ಜೀವನ ಈಗ ಮಾಡಬೇಕು ಅಂತ ಆದರೆ ಅವರಿಗೇನೋ ಆರೋಗ್ಯ ಸಮಸ್ಯೆ ಆಯಿತು, ಏನಾದರೂ ತೊಂದರೆ ಆಯಿತು ಅಂತ ಆದರೆ ಇಲ್ಲಿಂದ 22 ಕಿಲೋಮೀಟರ್ ದೂರ ಹೋಗಬೇಕು. ಊರಿನ ಏಳಿಗೆಯನ್ನು ನೋಡಬೇಕಂತಾದರೆ ಮೊದಲು ಆ ಊರಿಗೆ ಹೋದಾಗ ಆ ದೇವಸ್ಥಾನ ನೋಡಬೇಕಂತೆ. ದೇವಸ್ಥಾನ ಅನ್ನೋದು ಊರಿಗೆ ಒಂದು ಕನ್ನಡಿ ಇದ್ದಂತೆ. ಯಾವ ಊರಿನಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗಿರ್ತದೋ ಆ ಊರಿನಲ್ಲಿ ಸಮೃದ್ಧಿ ತಾನಾಗೇ ಇರ್ತದೆ ಅಂತ. ಸ್ವಾಮಿಗಳೇ ನಮಸ್ತೆ. ನಾವು ಕೊನೆಗೂ ಹಾಡಗೇರಿಗೆ ಬಂದಿದ್ದೇವೆ. ಇಂಥ ಒಂದು ಅರಣ್ಯದ ಮಧ್ಯೆ ಇಂಥ ಒಂದು ಸುವ್ಯವಸ್ಥಿತವಾದಂಥ ದೇವಸ್ಥಾನವನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಈಗಲೂ ರೋಡ್ ಸರಿ ಇಲ್ಲ, ಬ್ರಿಡ್ಜ್ ಇಲ್ಲ, 2 ನದಿಗಳನ್ನು ದಾಟಲಾರದೇ ನಾವು ನಡ್ಕೊಬಂದೆವು. ಈ ಥರದ್ದೆಲ್ಲ ಪರಿಸ್ಥಿತಿ ಈಗ ಇದೆ. 13 ವರ್ಷಗಳ ಹಿಂದೆ ಹೇಗಿರ್ಬೋದು ಅಂತ ನಿರೀಕ್ಷೆ ಮಾಡೋದು ಭಾಳ ಕಷ್ಟ. ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಒಂದು ಸಿದ್ಧತೆ ಅಥವಾ ಪ್ರಯತ್ನ ನಡೆದಕ್ಕೊಂದು ಕಥೆ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಅದು ಹೇಗೆ? ಈ ವಿಚಾರವಾಗಿ ಇಲ್ಲಿಯ ಗ್ರಾಮಸ್ಥರು ನಮ್ಮ ಹತ್ರ ಬಂದು ಭೇಟಿ ಮಾಡಿ ಮಾತನಾಡಿದಾಗ ಮೊದಲೇ ಕೂತಾಗ ಮಾಡುವ ಅಂತ ಅನ್ನಿಸ್ತು, ಅಲ್ಲ ಅಂತಲ್ಲ. ಆದರೆ ಒಮ್ಮೆ ಸ್ಥಳಕ್ಕೆ ಬಂದು ನೋಡಬೇಕು ಅಂಥೇಳಿ ಆರಂಭದಲ್ಲಿ ಫಸ್ಟ್ ಬಂದ್ವಿ ನಾವು. ಇಲ್ಲಿ ಬರುವಾಗ ಬಹುಶಃ ಒಂದು ಇಲ್ಲಿ ಕೆಳಗಡೆಗೆ ಇವ್ರದ್ದು ಕೇರಿ ಇದೆ, ಜನವಸತಿ ಇರ್ತಕ್ಕಂಥ ಕೇರಿ. ಅದಕ್ಕೂ ಇಂಥ ಹಿಂದೆ ಅಲ್ಲಿ ಭಾಗದಿಂದನೇ ನಡ್ಕೊಂಡು ಬಂದಿದ್ದು. ಯಾಕಂದರೆ ಇಲ್ಲಿ ಯಾವುದೂ ವೆಹಿಕಲ್ ಸಹ ಬರ್ತಿರಲಿಲ್ಲ. ಇಲ್ಲಿ ಬರಲಿಕ್ಕೂ ಸಹ ಒಂದು ರೀತಿಯ ಹೆದರಿಕೆ ಆಗುವಂಥ ಸ್ಥಳದ ಹಾಗೆ, ಯಾಕೆಂದರೆ ಅಷ್ಟು ಕಾಡಿನ ಪ್ರದೇಶ, ಅರಣ್ಯದ ಪ್ರದೇಶ. ನಡ್ಕೊಂಡೇ ಬಂದು ಬಿಟ್ಟರೆ ಇಲ್ಲಿ ಏನೂ ಬರಲಿಕ್ಕೆ ಅವಕಾಶಗಳೇ ಇರಲಿಲ್ಲ. ಗೊಂಡಾರಣ್ಯದ ಥರ ಇತ್ತು ಅದು. ಬಂದು ನೋಡಿದಾಗ ಒಂದಿನಾಗಿ ಇಲ್ಲಿ ವಿಷ್ಣು ಸಾನ್ನಿಧ್ಯ, ಕೇವಲ ಒಂದು ಮೂಲ ಅಡಿಪಾಯ, ಅದಕ್ಕೆ ಶಿಲೆಯ ಒಂದು ಸಣ್ಣ ಮಂಟಪದ ರೀತಿಯಲ್ಲಿ ಇರ್ತಕ್ಕಂಥದ್ದು, ಸೋಮಸೂತ್ರ ಸಹಿತವಾಗಿ ಹೊಂದಿರತಕ್ಕಂಥ ಮಂಟಪ. ಆಮೇಲೆ ಇದರ ಆಧರಿಸಿ, ಯಾಕೆ ನಾವು ಆ ಸಂದರ್ಭ ಬಂದಾಗ ನಾವೇ ಪ್ರಶ್ನೆಯನ್ನು ನೋಡಿಕೊಂಡು, ಒಂದು ಪಂಚಾಂಗ ದೃಷ್ಟಿಯ ಪ್ರಶ್ನೆಯನ್ನು ನೋಡಿದಾಗ ಇದು ಸುತ್ತಮುತ್ತಲೇ ಬೇರೆ ಮತ್ತು ದೇವತಾ ಸ್ಥಳಗಳು ಇದ್ದಾವೆ ಅನ್ನುವಂಥ ಕುರುಹು, ಒಂದು ಅನುಭೂತಿ ನಮ್ಗೆ ಆದದ್ದರಿಂದ ಮತ್ತು ಗ್ರಾಮಸ್ಥರಲ್ಲಿ ವಿಚಾರ ಮಾಡಿ ಅವರನ್ನು ಜೊತೆಗೂಡಿ ಎಲ್ಲೆಲ್ಲಿ ದೇವಸ್ಥಾನಗಳು ಮತ್ತು ಬೇರೆ ಎಲ್ಲಿದೆ ಅಂತ ಕುರುಹನ್ನು ಹುಡುಕಿದ್ವಿ. ಇದು ಒಂದು ದಿವಸದ ಕೆಲಸ ಅಲ್ಲ, ಭಾಳಷ್ಟು ದಿವಸ ಆಗಿದೆ ಎಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ. ಆನಂತರ ಎಲ್ಲ ಕಡೆಗೆ ಹೋದಾಗ ಇಲ್ಲಿ ಮುಂಭಾಗದಲ್ಲಿ ಗೌರಿ ಗದ್ದೆ ಅಂತ, ಗೌರಿ ಇರ್ತಕ್ಕಂಥ ಸ್ಥಾನ ಪಾರ್ವತಿ. ಇನ್ನು ಈ ಭಾಗದಲ್ಲಿ ಈಶ್ವರನ ಸ್ಥಳ, ಈಗೂ ಸಹ ಅಲ್ಲಿ ಈಶ್ವರನ ಸ್ಥಳದ ಒಂದು ಕುರುಹು, ಅಂದರೆ ಅಡಿಪಾಯಗಳು ನಶಿಸಿ ಹೋಗಿರ್ತಕ್ಕಂಥದ್ದಿದೆ. ಅಂದರೆ ದೇವಸ್ಥಾನ ಇದೆ ಅನ್ನೋದು ಈಗ ನೋಡಿದಾಗ ಗೊತ್ತಾಗ್ತದೆ ಆ ಸ್ಥಿತಿಯಲ್ಲಿದೆ. ಅಲ್ಲಿಗೆ ಬರುವ ಹಿಂಭಾಗದಲ್ಲಿ ಗಣಪತಿಯ ಸಾನ್ನಿಧ್ಯ ಇತ್ತು ಅಂತ. ಅಲ್ಲಿ ಇವರ ಜನವಸತಿ ಪ್ರದೇಶ ಇದೆ, ಅದರ ಸ್ವಲ್ಪ ಹಿಂಭಾಗದಲ್ಲಿ.
ಗಣಪತಿ ಸಾನ್ನಿಧ್ಯ, ಹೀಗೆ ಮೇಲ್ಭಾಗದಲ್ಲಿ ಸೂರ್ಯನಾರಾಯಣ, ಇದೆಲ್ಲವನ್ನು ಅನುಸರಿಸಿ ನೋಡಿಕೊಂಡು ಆನಂತರ ಒಂದು ತೀರ್ಮಾನಕ್ಕೆ ಬಂದ್ವಿ. ಯಾಕೆಂದರೆ ಇವತ್ತಿನ ಸ್ಥಿತಿಯಲ್ಲಿ ದೇವಸ್ಥಾನ ಕಟ್ಟೋದು ಹೇಗೋ ಕಷ್ಟ ಸಾಧ್ಯವಾದರೂ ಕಟ್ಟಿಬಿಡ್ಬೋದು, ಆದರೆ ಕಟ್ಟಿದ್ದನ್ನು ನಡೆಸೋದು ಹೇಗೆ ಅನ್ನೋ ಪ್ರಶ್ನೆ ಆರಂಭದಲ್ಲಿ ನಮಗೆ ಉದ್ಭವನ ಆಯಿತು. ಯಾಕಂದರೆ ಬರಲಿಕ್ಕೆ ಕಷ್ಟ ಆಗುವ ಸ್ಥಳದಲ್ಲಿ ನಿತ್ಯ ಪೂಜೆ ನಡೆಸೋದು ಒಂದು ಕನಸಿನ ಮಾತು, ಸಾಧ್ಯವಿಲ್ಲದ ಮಾತು. ಅಂಥ ಸಂದರ್ಭದಲ್ಲಿ ಇಲ್ಲಿ ಜನವಸತಿಯೂ ಸಹ ಸ್ವಲ್ಪ ದೂರದಲ್ಲಿದೆ, ಹತ್ತಿರದಲ್ಲಿ ಯಾವುದೇ ಮನೆಗಳಿಲ್ಲ. ಒಂದು ಕೇರಿ ಅಂದರೆ ಬಹುಶಃ ಒಂದು 8-10 ಮನೆಗಳಿರ್ಬೋದು. ಅದು ಬಿಟ್ಟರೆ ಮತ್ತೊಂದು ಕಿಲೋಮೀಟರ್ ಗಟ್ಟಲೆ ದೂರ ಹೋದಾಗ ಮತ್ತೊಂದು 8-10 ಮನೆ ಸಿಗಬಹುದು. ಈ ರೀತಿಯ ಸ್ಥಿತಿ ಉಂಟೆ ವಿನಃ ಜನವಸತಿಯೂ ಸಹ ದೂರ ಇರತಕ್ಕಂಥ ಸ್ಥಿತಿ ಇದು. ಅಂಥ ಸ್ಥಿತಿಯಲ್ಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗುವುದು ಅಂತಂದರೆ ಅಥವಾ ದೇವಸ್ಥಾನ ಕಟ್ಟೋದು ಸುಲಭ ಅಲ್ಲ, ಕಟ್ಟಿದ ನಂತರ ನಡೆಸ್ಕೊಂಡು ಹೋಗುವುದು ಬಹಳ ಕಠಿಣ ಸಾಧ್ಯ. ಆಗ ನಾವು ಈ ಊರಿನವರನ್ನೆಲ್ಲರನ್ನು ಸೇರಿಸ್ಕೊಂಡು, ಇದರಲ್ಲಿ ಕುಣಬಿ ಮರಾಠ ಜನಾಂಗದವರು, ಇವರು ಮೂಲತಃ ಬೇರೆ ಪ್ರದೇಶಗಳಿಂದ, ಅದರಲ್ಲೂ ಸಹ ಜೋಗ ಹಿಂಭಾಗದ ಮುಳುಗಡೆ ಪ್ರದೇಶದಿಂದ ಬಂದು ಇಲ್ಲಿ ವಾಸ್ತವ್ಯವಾಗಿ 100 ವರ್ಷಗಳಿಂದ ಇಲ್ಲಿ ಅವರು ಜೀವನ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಕಡು ಬಡತನದಲ್ಲಿ, ಯಾಕಂದರೆ ಅವರೇ ಹೊಟ್ಟೆಪಾಡು ಮಾಡಿಕೊಳ್ಳಲಿಕ್ಕೆ ಕಷ್ಟ ಇರುವ ಸ್ಥಿತಿಗಳು ನಾನು ಬಂದು ಸ್ವತಃ ನೋಡಿದ ಸಂದರ್ಭದಲ್ಲಿ. ಯಾಕೆಂದರೆ ಒಂದು ಮನೆಯೂ ಸಹ ಕಲ್ಲಿನ ಮನೆ ಆಗಲಿ ಹಂಚಿನ ಮನೆ ಆಗಲಿ ಇರಲಿಲ್ಲ ನಾನು ಬಂದ ಆರಂಭದಲ್ಲಿ. ಒಂದು 14 ವರ್ಷದಿಂದ ಮಾತು. ಹೌದು, 16 ವರ್ಷಗಳ ಹಿಂದೆ 2005, 2004-5ನೇ ಇಸ್ವಿಯ ಸಂದರ್ಭ ಆರಂಭದಲ್ಲಿ ಬಂದಿದ್ದು. ಆ ಸಂದರ್ಭದಲ್ಲಿ ಏನೂ ಇಲ್ಲದ ಸ್ಥಿತಿಗಳು. ಅವರಿಗೆ ಒಂದು ವಾಹನವೂ ಸಹ ಮನೇಲಿ, ಒಂದೊಂದು ಮನೇಲಿ ಒಂದು ವಾಹನವೂ ಸಹ ಇರಲಿಲ್ಲ. ಒಂದು ಬೈಕ್ ಆಗಲಿ ಅಂತ ಸಣ್ಣ ವಾಹನವೂ ಸಹ ಇರಲಿಲ್ಲ, ದೊಡ್ಡದು ಆಮೇಲೆ. ಅಂತಹ ಒಂದು ಕಠಿಣ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ದೇವಸ್ಥಾನ ಕಟ್ಟೋದು ಅಂತಂದರೆ ಸುಲಭ ಅಲ್ಲ. ಬಹುಶಃ ಹೇಳಿದ್ರೆ ನಗುವಂಥ ಮಾತುಗಳೇ ವಿನಃ ಸತ್ಯ ಆಗ್ದಂತೆ ಯಾರೂ ನಂಬುತ್ತಿರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರಲ್ಲಿ ಒಂದು ಒಗ್ಗಟ್ಟನ್ನು ತರಬೇಕಿತ್ತು ನನಗೆ. ಅವರೆಲ್ಲರನ್ನು ಸೇರಿಸಿ ಒಂದು 40ಕ್ಕಿಂತ ಹೆಚ್ಚಿನ ಕುಟುಂಬ, 48 ಕುಟುಂಬಗಳಿದ್ದಾವೆ. ಆ ಕುಟುಂಬಗಳಿಗೆ ಅವರನ್ನು ಒಗ್ಗಟ್ಟು ಮಾಡಿಸಿ, ಅವರಲ್ಲೇ ಒಂದು ಸಮಿತಿಯನ್ನು ಮಾಡಿಸಿ, ಅವರಲ್ಲಿ ಅನೇಕ ಆವರ್ತಿ ಚರ್ಚೆಯನ್ನು ಮಾಡಿ, ಆಗು ಹೋಗುಗಳು ಏನು, ಮಾಡಿದ್ರೆ ಹೇಗೆ, ಮಾಡದಿದ್ದರೆ ಹೇಗೆ, ನಡೆಸ್ಕೊಂಡು ಹೋಗೋದು ಹೇಗೆ, ಪದ್ಧತಿಗಳು. ಯಾಕೆಂದರೆ ಅವರಿಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ, ಆದರೆ ಶಾಸ್ತ್ರದ ಅರಿವುಗಳು ಅವರಿಗೆ ಹೌದು. ನಂಬಿಕೆ, ಶ್ರದ್ಧೆ, ಭಕ್ತಿ ಉಂಟು, ಆದರೆ ಅದನ್ನು ನಡೆಸ್ಕೊಂಡು ಹೋಗುವ ಪದ್ಧತಿ, ರೀತಿ, ಅದರ ಉಪಾಸನಾ ಪದ್ಧತಿಗಳು ಅವರಿಗೆ ಅರಿವಿಲ್ಲ. ಅವರು ಶ್ರದ್ಧೆಯಿಂದ ಇಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ, ಬಿಟ್ಟರೆ ಅವರಿಗೆ ಅದು ಹೇಗೆ, ಏನು ಮಾಡಬೇಕು, ಏನಿದೆ, ಯಾವ ದೇವ ಸಾನ್ನಿಧ್ಯ ಇದೆ, ಅದರ ಕಲ್ಪನೆ ಇಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕೂರಿಸಿ, ಅವ್ರನ್ನ ಮಾತುಕತೆ ಮಾಡಿಸಿ, ಅವರಲ್ಲಿ ಒಂದು ಒಗ್ಗಟ್ಟು ಮಾಡಿ, ಒಂದು ಸಮಿತಿಯನ್ನು ರಚನೆ ಮಾಡಿ ಅವರನ್ನು ಇಟ್ಟುಕೊಂಡು, ಯಾಕೆಂದರೆ ಹಣ ತರಬಹುದು, ವಸ್ತುವನ್ನು ತರಬಹುದು, ಶ್ರಮದಾನ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ ಅವರ ಗಾಡಿನ ಪ್ರದೇಶದಲ್ಲಿ ಅವರೆಲ್ಲರೂ ಸಹ ಬಹುಶಃ ಮನೆಗೆ ಅವರು ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಎಲ್ಲರೂ ಸಹ ಇಲ್ಲಿ ಶ್ರಮದಾನ ಮಾಡಿದ್ದಾರೆ. ಅವರ ಬೆವರ ಹನಿ ಈ ಒಂದು ದೇವಸ್ಥಾನ ಇವತ್ತಿಷ್ಟು ಆಗಿದೆ ಅನ್ನೋಕ್ಕೆ ಅವರ ಬೆವರ ಹನಿ ಕಾರಣ ಇದೆ. ಕೇವಲ ನಮ್ಮ ಒಂದು ಆಸಕ್ತಿಯೋ ಅಥವಾ ಬೇರೆ ಧನದ ಕ್ರೋಢೀಕರಣವೋ ಇಷ್ಟೇ ಅಲ್ಲ, ಅವರು ಧನ ಕೊಟ್ಟಂಥವ್ರು ಇದ್ದಾರೆ. ಈಗ ಆಸ್ತಿಕರಾಗಿ ಮುಂದೆ ಬರ್ತಾ ಇದ್ದಾರೆ. ಆವತ್ತು ಏನೂ ಇಲ್ಲದ ಸ್ಥಿತಿಗಳು, ಗುಡಿಸಲಿನ ಮನೆ ಸ್ಥಿತಿಗಳು ನಾವು ನೋಡಿದ್ರೆ ನಮಗೆ ಬೇಸರ ಅನ್ನುವ ಸ್ಥಿತಿಯಲ್ಲಿ ಇತ್ತು ಆ ಸಂದರ್ಭದಲ್ಲಿ. ಹಾಗೆ ಹಂತವಾಗಿ ಆರಂಭ ಮಾಡಿದ್ವಿ. ಆರಂಭ ಮಾಡಿದ್ದು ಹೌದು, ಆದರೆ ನಮಗೆ ಅದೊಂದು ಯುದ್ಧದ ಹಾಗೆ ಆಗಿಬಿಡ್ತು. ಯಾಕೆಂದರೆ ನಮಗೆ ಊರಲ್ಲಿ ಅಲ್ಲಿ ಆ ಭಾಗದಲ್ಲಿ ಇದೇ ಕಲ್ಲು, ಚಿರಕಲ್ಲು ಅಂತ ನಾವೇನು ಹೇಳ್ತೇವೆ, ಅಲ್ಲಿ 30 ರೂಪಾಯಿಗೆ 33 ರೂಪಾಯಿಗೆ ಒಂದು ಕಲ್ಲು ಸಿಕ್ಕಿದ್ರೆ ಅದೇ ಕಲ್ಲು ಇಲ್ಲಿ ಬರಲಿಕ್ಕೆ 60 ರೂಪಾಯಿ ಆಗ್ತದೆ. ಬರೀ ಕಲ್ಲು ಸಾಗಾಟ, ಟ್ರಾನ್ಸ್ಪೋರ್ಟಿಗೆ ನಮ್ಗೆ ಹೇಳ್ತಾ ಇರೋದು. 1ಕ್ಕೆ 2ರಷ್ಟು ದರಮಾನ. ಅಂಥದ್ರಲ್ಲೂ ಸಹ ಅದು ಹೇಗೇಗೋ ಮಾಡಿ ಅದು ಇಲ್ಲಿ ತರಿಸ್ಬೇಕಾದ್ರೆ ಮೊದಲೇ ರಸ್ತೆ ಆಗಬೇಕಿತ್ತು. ಕಾಡಿನಲ್ಲಿ ರಸ್ತೆ ಆಗಬೇಕು ಅಂದರೆ ನಾನೇನು ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಹೌದು, ಅದು ಊರಿನ ಜನ ಶ್ರಮ ಇದೆ. ಆ ಸಂದರ್ಭದಲ್ಲಿ ಹೆಂಗೋ JCB ಹಚ್ಚಿದ್ವಿ, ಏನೋ ಮಾಡಿ ಒಂದು ದಾರಿಯನ್ನು ಸಹ ಇಲ್ಲಿವರೆಗೂ ಬಂತು. ಆನಂತರ ಗಾಡಿ ಹೋರಾಟ ಮಾಡಲಿಕ್ಕೆ ಶುರುವಾಯಿತು. ವಾಹನಗಳು ತಾನಾಗಿಯೇ ಇಲ್ಲಿ ಸಾಮಾನುಗಿರಿ ತರೋ ಪ್ರಸಂಗ ಆಯಿತು. ಇಲ್ಲಿ ಹೇಗೆ ಅಭಿವೃದ್ಧಿಗಳು ಆಗ್ತಾ ಬಂತು, ಹಾಗೆ ಊರಿನಲ್ಲೂ ಸಹ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅಭಿವೃದ್ಧಿ ಆಗ್ತಾ ಬಂದಿದೆ. ಅದನ್ನು ಅವ್ರ ಬಾಯಲ್ಲೇ ನೀವು ಕೇಳ್ಬೋದು. ಇವತ್ತು ನೀವು ಈ ಊರಿಗೆ ಹೋದರೆ ಬಹುಶಃ ಒಂದು 10-15 ಮನೆಗಳು ನಮಗೆ RCC ಮನೆಗಳು ನೋಡ್ಲಿಕ್ಕೆ ಸಿಗ್ತವೆ. ಇವತ್ತು ಮನೆಯ ಮೇಲೆ ಮತ್ತೆ ಮನೆ, ಉಪ್ಪರಿಗೆ ಮನೆ ಅಂತ ಹೇಳ್ತೇವಲ್ಲ, ಅದು ನೋಡ್ಲಿಕ್ಕೆ ಸಿಗ್ತವೆ. ಆದರೆ ಒಂದು ಕಾಲದಲ್ಲಿ ಈ ಊರು ಹಾಡಗೇರಿ ಅಂತಿದೆ, ಇದು ರಾಣಿಯ ಆಳ್ವಿಕೆ ಸಾಧಾರಣ 450 ವರ್ಷಗಳ ಹಿಂದೆ ಸಿಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಸಾಧಾರಣ 1200 ವರ್ಷಗಳಿಂದ ಹಿಂದಿನ ಇತಿಹಾಸ ಈ ಸ್ಥಳಕ್ಕಿದೆ. ಇದು ಈಗಾಗಲೇ ನಾವು ಚನ್ನಬೈರಾದೇವಿ ಆಗಿರ್ಬೋದು ಅಷ್ಟಕ್ಕೆ ನಾವು ಸೀಮಿತಗೊಳಿಸುವ ಹಾಗಿಲ್ಲ. ಅದಕ್ಕಿಂತ ಹಿಂದಿನ ಕಾಲದಿಂದನೂ ಸಹ
ಇದು ಆಳ್ವಿಕೆಗೆ, ರಾಜರ ಆಳ್ವಿಕೆಗೆ ಒಳಪಟ್ಟಂಥ ಸ್ಥಳ ಇದು ಅಂತ ಹೇಳ್ತೇವೆ. ಇದನ್ನು ಹಾಡುಗೇರಿ, ಹಾಡುಗರಕೇರಿ, ಸಂಗೀತಪುರ, ಹೀಗೆ ಬಹಳಷ್ಟು ಹೆಸರುಗಳು ಇದಕ್ಕಿದ್ದಾವೆ. ಒಂದು ಊರಿಗೆ ಒಂದು ಹೆಸರು ಬರ್ತಂತ ಅದಕ್ಕೆ ಒಂದು ಹಿನ್ನೆಲೆ ಇದೆ, ಆ ಶಬ್ದಕ್ಕೆ ಒಂದು ಹಿನ್ನೆಲೆ ಇದೆ. ಆ ರೀತಿಯಲ್ಲಿ ಹಾಡುಗೇರಿ ಅಂದರೆ ಹಾಡುಗರಕೇರಿ ಅಂತ. ಇವತ್ತಿಗೂ ಸಹ ಆ ಸಂದರ್ಭ ಇರತಕ್ಕಂಥ ಒಂದು ಜನಾಂಗ ಇಲ್ಲಿಂದ ಹೊರಟು ಹೋಗಿದ್ದರು, ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ಉಳಿದಂಥ ಈ ವ್ಯಕ್ತಿಗಳು ಸಹ ಆ ಸಂಗೀತದ ಕಲೆಗಳನ್ನು ಉಳಿಸ್ಕೊಂಡಿದ್ದಾರೆ. ಇವರ ಒಂದು ಬಹುಶಃ ಜಾನಪದ ಒಂದು ಶೈಲಿಯಲ್ಲಿ ಹಾಡುಗಳನ್ನು, ನೃತ್ಯಗಳನ್ನು ಇವತ್ತೂ ಸಹ ಆ ಹಳೆಯ ಸೊಗಡನ್ನು ಉಳಿಸ್ಕೊಂಡು, ಇವತ್ತೂ ಸಹ ನಮ್ಮ ಆಧುನಿಕತೆ ನಾವು ಇಷ್ಟು ಮುಂದೆ ಹೋದರೂ ಸಹ ಆ ಹಳೆಯ ಸೊಗಡನ್ನು ಬಿಡದೆ ಇವತ್ತು ಉಳಿಸ್ಕೊಂಡಿದ್ದಾರೆ ಅವರು ಆ ವಾದಕ ಪರಿಕರಗಳಿರಬಹುದು, ಅಥವಾ ನೃತ್ಯದ ಭಂಗಿಗಳಿರಬಹುದು, ಸಂಗೀತಗಳಿರ್ಬೋದು. ಅಕ್ಷರ ಜ್ಞಾನಗಳು ಕಲಿತವರು ಮಾಡದಿದ್ದರೂ ಸಹ ಪ್ರಜ್ಞೆಗಳು ಬೇಕಾದಷ್ಟು ಅವರಲ್ಲಿ ಇದ್ದಾವೆ. ಆ ಕಲೆಯನ್ನು ಉಳಿಸುವಂಥ ಸಂಸ್ಕೃತಿ ಅವರಲ್ಲಿ ಬಂದಿದೆ, ಅದು ಉಳಿಸ್ಕೊಂಡು ಬಂದಿದ್ದಾರೆ. ಅದನ್ನು ಸಹ ಆ ಕುರುಹನ್ನು ನೋಡ್ಕೊಳ್ಬೋದು. ಹಾಗೆ ಹಾಡುಗೇರಿ ಅನ್ನುವಂಥದ್ದು ಈ ರೀತಿಯ ಒಂದು ಊರಿನ ಇದು ಹಿನ್ನೆಲೆ ಇರತಕ್ಕಂಥದ್ದು, ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂಥದ್ದು. ಜೊತೆಗೆ ಇವತ್ತೂ ಸಹ ಇದೇ ಕಾಡಿನ ಪ್ರದೇಶದಲ್ಲಿ ನಾವು ಹೋದರೆ ನಮಗೆ ಒಂದು 100 ಮನೆಯ ಫೌಂಡೇಶನ್ ಅಡಿಪಾಯಗಳು ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗ್ತವೆ, ಬಾವಿಗಳು ಸಿಗ್ತವೆ. ಅಂದರೆ ಒಂದು ಕಾಲದಲ್ಲಿ ಇದು ಜನವಸತಿ ಪ್ರದೇಶ. ಅಲ್ಲಿ ಇಲ್ಲಿ ಜನವಸತಿ ಇತ್ತು ಅನ್ನೋದಕ್ಕೆ ಬೇಕಷ್ಟು ಕುರುಹುಗಳಿದ್ದಾವೆ. ಅದರಲ್ಲೂ ಸಹ ಬ್ರಾಹ್ಮಣ ಕುಟುಂಬ ಇರಬಹುದು, ಅನೇಕ ಕುಟುಂಬಗಳು ಇದ್ದ ಬಗ್ಗೆ ದಾಖಲೆಗಳು ಸಹ ಇವತ್ತು ನಮಗೆ ಇಲ್ಲಿ ಸಿಗ್ತವೆ. ಆದರೆ ಇವತ್ತು ಯಾರೂ ಸಹ ಹಿಂದೆ ಇದ್ದಿದ್ರು ಅಂತ ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇಲ್ಲಿ ಬಹುಶಃ ವಸತಿ ಹೊರಗಡೆಯಿಂದ ಬಂದು ಇಲ್ಲಿ ಮಾಡಿದಂಥ ಇವರು ಬಿಟ್ಟರೆ ಆ ಸಂದರ್ಭದಲ್ಲಿ ಇವರು ಬರೋ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಅಂತ ಅನ್ನಿಸ್ತದೆ ಇಲ್ಲಿ ಈ ಸ್ಥಳದಲ್ಲಿ. ಇದೆಲ್ಲ ಒಂದು ಕಾಲದಲ್ಲಿ ಮಾಲಕೀಯ ಜಾಗವೇ, RTC ಇರ್ತಕ್ಕಂಥದ್ದೇ. ಈಗ ಅದು ಅರಣ್ಯ ಪ್ರದೇಶ ಅಂತ ಘೋಷಣೆ ಆಗೋಗಿದೆ. 62-64 ಇರ್ಬೋದು ಬಹುಶಃ, NNC ಆ್ಯಕ್ಟ್ ಬಂದ ನಂತರ ಅದು ಎಲ್ಲ ಪರಿವರ್ತನೆ ಆಗೋಗಿದೆ. ನಿಜವಾಗ ಅದರಿಂದ ಮುಂಚಿತವಾಗಿ ಇಲ್ಲಿ ಜನವಸತಿ ಪ್ರದೇಶ ಇದೆ. ಇವತ್ತು ಜನವಸತಿಗಳು ಈಗಿದ್ದಾರೆ. ಇಲ್ಲಿ ಅವರ ಜನಜೀವನ ಹೇಳುವಂಥದ್ದು ಬಹಳ ಕಠಿಣ. ಹೇಗೆ ಅಂತಂದರೆ, ನಿತ್ಯ ಜೀವನ ಈಗ ಮಾಡಬೇಕು ಅಂತ ಆದರೆ ಅವರಿಗೇನೋ ಆರೋಗ್ಯ ಸಮಸ್ಯೆ ಆಯಿತು, ಏನಾದರೂ ತೊಂದರೆ ಆಯಿತು ಅಂತ ಆದರೆ ಇಲ್ಲಿಂದ 22 ಕಿಲೋಮೀಟರ್ ದೂರ ಹೋಗಬೇಕು ಅವರು, ಗೇರುಸಪ್ಪದಂಥ ಊರಿಗೆ. ಅದರಲ್ಲೂ ಸಹ ಮಳೆಗಾಲದಂಥ ಒಂದು 6 ತಿಂಗಳ ಸಂದರ್ಭದಲ್ಲಿ, ಅಂದರೆ 4 ತಿಂಗಳ ಮಳೆ ಬಂದರೆ 2 ತಿಂಗಳ ಎಕ್ಸ್ಟ್ರಾ, 4 ತಿಂಗಳ ನದಿಯಲ್ಲಿ ನೀರು ಕಡಿಮೆ ಆಗೋದಿಲ್ಲ, 2 ತಿಂಗಳು ಇದ್ದೇ ಅವಾಗ ಸಂಪರ್ಕ. ಅಲ್ಲಿಯವರೆಗೆ 6 ತಿಂಗಳು ಅವರಿಗೆ ಸಂಪರ್ಕದ ಕೊರತೆ ಇತ್ತು. ಈಗ ಸಂಪರ್ಕ ಅವರಾಗಿ ಕೆಲವು ಸ್ವಂತ ಮಾಡಿಕೊಂಡಿದ್ದಾರೆ, ದಾರಿಗಳಿಗೆ ಆಗ್ತಾ ಇದ್ದಾವೆ. ಅದು ಹೊರತುಪಡಿಸಿದರೆ ಏನೂ ಇರಲಿಲ್ಲ. ಬಹುಶಃ 6 ತಿಂಗಳಿಗೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳಿರ್ಬೋದು, ಒಂದು ಬೆಂಕಿ ಪಟ್ಟಣ ಬೇಕಾದರೂ ಸಹ ಮೊದಲೇ ತಂದಿಡಬೇಕಿತ್ತೆ ವಿನಃ 6 ತಿಂಗಳಿಗೆ ಬೇಕಾಗುವುದನ್ನು ಆ ಸಂದರ್ಭದಲ್ಲಿ ಅವರಿಗೆ ಆ ವ್ಯವಸ್ಥೆಯು ಇರಲಿಲ್ಲ. ಕರೆಕ್ಟ್. ಆ ನಂತರದಲ್ಲಿ ಈಗ ಅಭಿವೃದ್ಧಿಗಳು, ಹೇಗೆ ದೇವಸ್ಥಾನ ಅಭಿವೃದ್ಧಿ ಆಯಿತು ಹಾಗೆ ಊರು ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಪ್ರಾಜ್ಞರೊಂದು ಮಾತು ಹೇಳ್ತಾರೆ, ಊರಿನ ಏಳಿಗೆಯನ್ನು ನೋಡಬೇಕಂತಾದರೆ ಮೊದಲು ಆ ಊರಿಗೆ ಹೋದಾಗ ಆ ದೇವಸ್ಥಾನ ನೋಡಬೇಕಂತೆ. ದೇವಸ್ಥಾನ ಅನ್ನೋದು ಊರಿಗೆ ಒಂದು ಕನ್ನಡಿ ಇದ್ದಂತೆ. ಯಾವ ಊರಿನಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗಿರ್ತದೋ ಆ ಊರಿನಲ್ಲಿ ಸಮೃದ್ಧಿ ತಾನಾಗೇ ಇರ್ತದೆ ಅಂತ. ಊರಿನ ಕನ್ನಡಿ ದೇವಸ್ಥಾನ ಅಂತಂದರೆ, ಎಲ್ಲಿ ದೇವಸ್ಥಾನ ಹಾಳು ಬೀರುತ್ತದೋ ಅಂತಹ ಊರಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಲಹ ಇರ್ಬೋದು, ಮನಸ್ತಾಪಗಳಿರ್ಬೋದು, ಸಂಸಾರ ತೊಂದರೆಗಳಿರ್ಬೋದು, ಅಥವಾ ಸಂತತಿ ಆಗದೇ ಇರತಕ್ಕಂಥ ತೊಂದರೆಗಳಿರ್ಬೋದು, ಇನ್ನು ಅನೇಕ ರೋಗ ರುಜಿನಗಳಿರ್ಬೋದು, ಇಂಥದ್ದೆಲ್ಲವೂ ಸಹ ಬಂದಿರತಕ್ಕಂಥ ಸ್ಥಿತಿ ನಮಗೆ ದಾಖಲೆಗಳು ನೋಡಲಿಕ್ಕೂ ಸಿಗ್ತವೆ. ಇದೇ ಸ್ಥಿತಿ ಈ ಒಂದು ಊರಿನಲ್ಲಿ ಇತ್ತು. ಒಂದು ಕಾಲದಲ್ಲಿ ಬಹುಶಃ ನಗರ ಬಸ್ತಿ ಕೇರಿ ಈ ವ್ಯಾಪ್ತಿಗೆ ಬರತಕ್ಕಂಥದ್ದು. ಇದರ ಹಿನ್ನೆಲೆಯನ್ನು ನೋಡಿದಾಗ ರೋಗ ಬಂದು ಇಡೀ ಊರೇ ಬಿಟ್ಟಂಥ ಸ್ಥಿತಿ ಇದೆ. ಅಂದರೆ ದೇವಸ್ಥಾನಗಳು ಹಾಳಾಗಿದ್ದು. ಅದಕ್ಕೆ ಉದಾಹರಣೆ ಅಂತಂದರೆ, ಈ ಸುತ್ತಮುತ್ತಲು ನಾನು ಬಂದ ಬಹುಶಃ 3ನೇ ಪ್ರಯಾಣದಲ್ಲಿ ಇರ್ಬೋದು. ಇಲ್ಲಿ ನಾವೇ ಪಂಚಾಂಗ ನೋಡಿಕೊಂಡು ಶಾಸ್ತ್ರ ಪ್ರಕಾರದಲ್ಲಿ ಇದೇ ಊರಿನ ಎಲ್ಲ ಭಾಗದಲ್ಲಿ, ಬಹುಶಃ ಇದೊಂದೇ ಅಲ್ಲ, ಒಂದು 8-10 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆಗೆ 8 ವಿಷ್ಣುನ ವಿಗ್ರಹವನ್ನು ನಾವು ತೆಗೆದಿದ್ದೇವೆ ಭೂಮಿಯಿಂದ. ಆ ವಿಗ್ರಹ ಹೇಗಿತ್ತು ಅಂತಂದರೆ, ತಲೆ ಕಡಿದಿದ್ದಾರೆ, ತಲೆ ಕಡ್ಕೊಂಡಿದೆ, ಕಾಲು ಮೇಲು ಮಾಡಿ ನೆಲದೊಳಗೆ ಹುಗಿದಿಟ್ಟಿದ್ದಾರೆ. ಹಾಗಾದರೆ ಇದು ಮೊಹಮ್ಮದಿಯರ ದಾಳಿಯ ಸಂದರ್ಭದಲ್ಲಿ ಅಂಥ ಸಂದರ್ಭ ಆಗಿರತಕ್ಕಂಥ ಒಂದು 8 ದಿಕ್ಕಿಗೆ ಈ ಊರಿನಲ್ಲಿ ಹೊರಭಾಗದಲ್ಲಿ ಇತ್ತು. ಅದನ್ನು ನಾವು ಬಹುಶಃ ಎಲ್ಲ ಕಡೆಗೂ ನಾವೇ ಸ್ವತಃ ಹೋಗಿ ಇವರೆಲ್ಲರೂ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅವ್ರು ಮುಟ್ಲಿಕ್ಕೆ ಹೆದರ್ತಾರೆ. ನಾವೇ ಸ್ವತಃ ತೆಗೆದಿದ್ದಿದೆ ಮೂರ್ತಿಯನ್ನು. ಇಲ್ಲೇ ಮೇಲ್ಭಾಗದ ಆ ಗುಡ್ಡದ ಆ ಭಾಗದಲ್ಲಿ 8 ಕಡೆಗೂ ಸಹ ವಿಷ್ಣುವಿನ ಮೂರ್ತಿಯನ್ನು, ಇಲ್ಲಿ ವಿಷ್ಣುವಿನ ಮೂರ್ತಿಯೇ ಜಾಸ್ತಿ ಸಿಕ್ಕಿದೆ. ಹೌದು, 8 ವಿಷ್ಣು ಮೂರ್ತಿ ಸಿಕ್ಕಿದೆ, 8 ಸಿಕ್ಕಿದೆ. ಅದನ್ನು ತೆಗೆದಿದ್ದೇವೆ, ಅದನ್ನು ತೆಗೆದಲ್ಲೇ ಇಟ್ಟಿದ್ದೇವೆ. ಅಂದರೆ ಅದು ಹುಗುದಿಟ್ಟದಿತ್ತು. ಬಹುಶಃ ಅದೇನೋ ಒಂದು ಕಾರಣ ಅಂತ ಗೊತ್ತಿಲ್ಲ. ಬಹುಶಃ ತೆಗೆದಂಥದ್ದು ಇರಬಹುದು, ಇಂಥ ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶವಾಯ್ತೇನೋ, ಆ ತೊಂದರೆಗಳ ನಿವಾರಣೆ ಆಯಿತು ಅಂತ ಅನಿಸ್ತದೆ. ಅದು ದೈವೇನುಗ್ರಹ.
ಮಹಾವಿಷ್ಣುವಿನ ಅನುಗ್ರಹವೇ. ಆ ಕಾರಣ ಇದೊಂದು ಸಿದ್ಧತೆಗೆ ಕಾರಣ ಆಯಿತು. ತಮಗೂ ಇದಕ್ಕೂ ಏನು ಅಂತರ್ ಸಂಬಂಧ? ಹಾಂ, ಇದು ಭಾಳ ಹೇಳಲೇಬೇಕಾದ ವಿಚಾರ. ನಮಗೆ ಇಲ್ಲಿ ಬರೋ ತನಕ ನಮಗೆ ಗೊತ್ತಿರಲಿಲ್ಲ. ನಮ್ಮ ತಂದೆಯ ತಂದೆ ಅವರೂ ಸಹ ಇಲ್ಲಿ ಸ್ಥಾನದಲ್ಲಿ ಮೊದಲು ಪೂಜೆ ಮಾಡಿದಂಥವ್ರು, ಇಲ್ಲಿ ಪೂಜೆ ಮಾಡಿದಂಥವ್ರು. ಅದು ನಮಗೆ ಗೊತ್ತಿರಲಿಲ್ಲ. ಇಲ್ಲೇ ಕೃಷ್ಣ ಇವರ ತಂದೆಯವರು ಈಗ ಇವತ್ತು ಇದ್ದಾರೆ, ಹಿರಿಯ ವಯಸ್ಸಿನವರು. ಅವರೆಲ್ಲ ಹೇಳ್ತಾರೆ, ನಿಮ್ಮ ತಂದೆಯವರನ್ನು ನಾವು ನೋಡಿ, ನಿಮ್ಮ ಅಜ್ಜನ ನಾವು ನೋಡಿದ್ದೇವೆ, ಅವ್ರು ಬಂದು ಪೂಜೆ ಮಾಡಿಕೊಡ್ತಿದ್ರು ಅಂತ. ಓಹೋ. ಬಹುಶಃ ಅದೊಂದು ಸಂಬಂಧ ಇರ್ಬೋದು ನಮ್ಮನ್ನು ಇಲ್ಲಿ ಎಳ್ಕೊಂಬರ್ಲಿಕ್ಕೆ. ಕರೆಕ್ಟ್. ಇವ್ರು ಬಂದು ಹೇಳಿದ್ದು ಒಂದು ನಿಮಿತ್ತ ಅಷ್ಟೇ, ಬಿಟ್ಟರೆ ನಮ್ಮನ್ನು ಇಲ್ಲಿ ಎಳ್ಕೊಂಬರ್ಲಿಕ್ಕೆ ಆ ಮಹಾವಿಷ್ಣುವಿಗೆ ಒಂದು ಸೂತ್ರ ಬೇಕಿತ್ತು ಅಷ್ಟೇ. ಹಾಗಾಗಿ ಈ ಸಂಬಂಧ ಇವತ್ತು ನಿನ್ನೆಯ ಸಂಬಂಧಗಳಲ್ಲ, ಅಲ್ಲ, ನೂರಾರು ವರ್ಷಗಳ ಹಿಂದೆ ನಮ್ಮ ಹಿರಿಯರ ಒಂದು ಬಹುಶಃ ಪೂಜೆ ಮಾಡಿದ ಫಲ ಇರ್ಬೋದೇನೋ. ಆ ಸಂದರ್ಭದಲ್ಲಿ ಅವರು ನಡ್ಕೊಂಡು ಬಂದು ಪೂಜೆ ಮಾಡೋದಂಥ ಕತೆ ನಾವು ನಮ್ಮ ತಂದೆಯವ್ರ ಬಾಯಲ್ಲಿ ನಾವು ಕೇಳಿದ್ವಿ. ಆದರೆ ಜಾಗ ನೋಡಿರಲಿಲ್ಲ. ಕರೆಕ್ಟ್. ಜಾಗ ನೋಡಿದಾಗ ನಮಗೆ ಇದರ ಅರಿವು ಆಗಿರಲಿಲ್ಲ. ಇಲ್ಲಿ ಊರಿನವ್ರು ಹೇಳಿದಾಗ ಗೊತ್ತಾಯಿತು, ಓಹೋ ಇಲ್ಲಿ ಪೂಜೆ ಮಾಡಿದರು ನಮ್ಮ ತಂದೆಯವರು, ಅಥವಾ ಅಜ್ಜನೂ ಸಹ ಪೂಜೆ ಮಾಡಿದ್ರು ಅಂತ ಹೇಳಿ. ನೀವು ಬಂದಾಗ ಇಲ್ಲಿಯ ಚಿತ್ರಣ ಹೇಗಿತ್ತು? ನಾನು ಬಂದಾಗ ಇಲ್ಲಿ ಏನು ಅಂದರೆ ಇದೊಂದು ದೇವಸ್ಥಾನ ಅಂತ ಹೇಳಲಿಕ್ಕೆ ಸಾಧ್ಯತೆಯೇ ಇರಲಿಲ್ಲ. ಅಂಥ ಸ್ಥಿತಿ. ಒಂದು ಕಟ್ಟೆ, ಒಂದು 4 ಕಲ್ಲು ಶಿಲೆಯ ಕಂಬವನ್ನು ಇವತ್ತು ಆ ಕಂಬಗಳನ್ನು ಇದರಲ್ಲಿ ಇಟ್ಟಿದ್ದೇವೆ ಇದೆ. ಇದಿಷ್ಟನ್ನು ಬಿಟ್ಟರೆ ಇದು ದೇವಸ್ಥಾನ ಇತ್ತು ಅಥವಾ ಇಲ್ಲಿ ಹೀಗಿತ್ತು ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ. ಇದರ ಪರಿವಾರವಾಗಿ ಮತ್ತು ಇರತಕ್ಕಂಥ ಬೇರೆ ದೇವಸ್ಥಾನಗಳ ಸ್ಥಳಗಳನ್ನು ನೋಡಿದರೂ ಸಹ ಅದರ ಹಳೆಯ ಒಂದು ಫೋಟೋವನ್ನು ಸಹ ಇಟ್ಕೊಂಡಿದ್ದೇವೆ, ತೋರಿಸ್ತೇವೆ ಅದನ್ನು. ಅದನ್ನೂ ಸಹ ನೋಡಿದರೆ ಇದು ದೇವಸ್ಥಾನವ ಅಂತ ಇಲ್ಲಿತ್ತ ಅಂತಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಯಲ್ಲಿ ಇತ್ತು ಇಲ್ಲಿ. ಆ ಸಮಯದಲ್ಲಿ ಜನರನ್ನೆಲ್ಲ ಒಂದು ಒಗ್ಗೂಡಿಸ್ಕೊಂಡು ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಕೆಲಸ ಪ್ರಾರಂಭ ಮಾಡಿದ್ರೆ ಮುಗಿಸಿಬಿಡ್ಬೋದು ಅಂತ ಅಂದ್ಕೊಳ್ಳೋ ಸುಲಭದಲ್ಲಿ, ಯಾಕೆಂದರೆ 6 ತಿಂಗಳ ಇಲ್ಲಿ ಬರಲಿಕ್ಕಾಗೋದಿಲ್ಲ, ಹೋಗ್ಲಿಕ್ಕಾಗೋದಿಲ್ಲ, ಸಾಮಾನು ತರಲಿಕ್ಕಾಗೋದಿಲ್ಲ. ಮತ್ತು ಇವತ್ತಿನ ಕಾಲದಲ್ಲಿ ಕೆಲಸಗಾರರಿಗೆ ಸೌಲಭ್ಯ ಇಲ್ಲ ಅಂದರೆ ಕೆಲಸ ಮಾಡೋರಿಲ್ಲ. ಹೌದು, ಮೊಬೈಲ್ ಒಂದು ತಂಡವನ್ನು ಕರ್ಕೊಬಂದು ನಾವೇನೋ ಕೆಲಸ ಶುರು ಮಾಡಿಸಿದ್ವಿ, ಫೌಂಡೇಶನ್ ಆಯ ಶುರು ಮಾಡಿಸಿದ್ವಿ. ಪಾಯ ತೋಡ್ತಾರೆ ಅಷ್ಟೇ, ಕಲ್ಲು ಕಟ್ಟಲಿಕ್ಕೆ ಅವ್ರು ಇರೋದಿಲ್ಲ. ಯಾಕೆಂದರೆ ಅವ್ರಿಗೆ ಬೇಕಾದ ಸೌಲಭ್ಯ ಸಿಗೋದಿಲ್ಲ ಅಂತ ಒಂದು ಸಲ ಮನೆಗೆ ಹೋದರೆ ಮರಳಿ ಮತ್ತೆ ಬರೋದಿಲ್ಲ, ಇನ್ನೊಂದು ತಂಡ ಹುಡುಕ್ಬೇಕು ನಾವು. ಹೀಗೆ ಬಹುಶಃ ಒಂದು 15 ತಂಡಗಳಕ್ಕಿಂತ ಹೆಚ್ಚಿನ ತಂಡವನ್ನು ಹುಡಿಸ್ಕೊಂಡು ಇಷ್ಟು ಹಂತಕ್ಕೆ ತರಿಸ್ಬೇಕಾಯ್ತು. ಆನಂತರ ಬಹುಶಃ ಈಗೊಂದು ಸಂತೋಷ ಏನಿದೆ ಅಂತಂದರೆ, ಈ ಊರಿನವರೇ ಸ್ವತಃ ಇವತ್ತು ಕಲ್ಲು ಕಟ್ಟುವಂಥವ್ರಿದ್ದಾರೆ, ಸೆಂಟ್ರಿಂಗ್ ಕೆಲಸ ಮಾಡುವಂಥವ್ರಿದ್ದಾರೆ, ಗಿಲಾಯಿ ಕೆಲಸ ಮಾಡುವಂಥವ್ರಿದ್ದಾರೆ, ಇವರೇ ಟೈಲ್ಸ್ ಹಾಕುವಂಥವ್ರಿದ್ದಾರೆ, ಇದು ಕಬ್ಬಿಣದ ಕೆಲಸ ಮಾಡ್ತಾರಲ್ಲ ಇವರ ಮಕ್ಕಳಿಗೆ ಕಲ್ತ್ಕೊಂಡು ಮಾಡುವಂಥವ್ರು ಈಗ ಅದು ಖುಷಿ ಆಗ್ತದೆ ನಮ್ಗೆ. ಯಾಕೆಂದರೆ ಮುಂದೇನು ಸಮಸ್ಯೆ ಬರಲಾರ್ದು ಅಂತ, ಮುಂದೆ ಬಹುಶಃ ಏನಾದ್ರು ಇತರ ಸಮಸ್ಯೆಗಳಿಲ್ಲ ಅಂತ. ಯಾಕೆಂದರೆ ಊರಿನವರು ಸಿದ್ಧರಾಗಿದ್ದಾರೆ. ಇವತ್ತೇನೊಂದು ಕಟ್ಟಡ ಆಗಬೇಕು ಅಂತಂದರೆ ಹೊರನವ್ರು ಬಂದು ಮಾಡಬೇಕು ಅಂತಿಲ್ಲ, ಇವರೇ ಮಾಡ್ತಾರೆ. ಆ ಮಟ್ಟಕ್ಕೆ ಸಿದ್ಧರಾಗಿದ್ದಾರೆ. ಆದರೂ ಸಹ ಚಾಚು ತಪ್ಪದೆ ಪಕ್ಕಾ ಮಾಡ್ತಾರೆ, ಪ್ರೊಫೆಷನಲ್ ಆಗಿ ಮಾಡ್ತಾರೆ. ಅದು ಖುಷಿ ಆಗ್ತದೆ. ಇಲ್ಲಿಯ ಸ್ಥಳದ ವಿವರಣೆ ಕೊಡಿ. ಆರಂಭದಲ್ಲಿ ಹೇಗಿತ್ತು? ಒಂದು ಬಹಳ ದೊಡ್ಡ ಮರ ಇತ್ತು, ಅದು ಕಾಲದ ಕಥೆಯನ್ನು ಹೇಳ್ತಾ ಇತ್ತು. ನಾವು ಬಂದು ನೋಡಿದಾಗ ಈ ಫೌಂಡೇಶನ್ ಮೇಲ್ಗಡೆಗೆ ಇದು ಫುಲ್ಲು ಈ ಕಡೆಗೆ ಎಲ್ಲವೂ ಮರಗಳ ರಾಶಿ ಇತ್ತು. ಇಲ್ಲಿ ಆ ಫೌಂಡೇಶನ್ ಮೇಲ್ಗಡೆಗೂ ಸಹ ಒಂದು ಮರ ಇತ್ತು. ಸರ್ 110-120 ಫೂಟ್ಗಿಂತ ಹೆಚ್ಚಿನ ಬೆಳವಣಿಗೆ ಇರತಕ್ಕಂಥದ್ದು, ಅಷ್ಟು ದೊಡ್ಡ ಮರ. ಒಂದು ಮರ 100 ಫೂಟ್ ಬೆಳಿಬೇಕು ಅಂತಂದರೆ ಅದು ಎಷ್ಟು ವರ್ಷ ಆಗಿರ್ಬೋದು ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮರ ಇತ್ತು. ಆದರೆ ಅದನ್ನು ತೆಗೆದೇ ನಮಗೆ ಮುಂದೆ ಕಟ್ಟಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕಿಂತ ಮರ ಹುಟ್ಟುವುದಕ್ಕಿಂತ ಮುಂಚೆ ಆ ಫೌಂಡೇಶನ್ ಇದೆಯಲ್ಲ, ದೇವ್ರ ಫೌಂಡೇಶನ್, ಅಂದರೆ ದೇವಸ್ಥಾನ ಪೂರ್ವದ್ದು, ಅದನ್ನು ಉಳಿಸ್ಕೊಳ್ಬೇಕು ಅಂತ ಅದ್ರ ಮೇಲೆ ಬಂದದ್ದು ತೆಗಿಲೇಬೇಕಾಯ್ತು, ಅನಿವಾರ್ಯ ಇತ್ತು ಅವಾಗ. ಅದನ್ನು ತೆಗಿಬೇಕಾದ್ರೆ ಬಹಳಷ್ಟು ಸವಾಲುಗಳು, ಎಲ್ಲ ಸವಾಲುಗಳನ್ನು ಎದುರಿಸಿದ್ದೇವೆ, ಎಲ್ಲ ಚಿಂತೆಯನ್ನು ನೋಡಿದ್ದೇವೆ, ಎಲ್ಲ ನೋವುಗಳನ್ನು ಕಂಡಿದ್ದೇವೆ. ನಾವೊಬ್ಬರೇ ಅಂತಲ್ಲ, ನಮ್ಮ ಜೊತೆಗೆ ಇವರೆಲ್ಲ ಎಲುಬಾಗಿ ನಿಂತ್ಕೊಂಡಿದ್ದಾರೆ. ಅವ್ರು ಎಲ್ಲರೂ ನಿಂತ್ಕೊಂಡಿದ್ರು ಅಂತಂದರೆ ಅಕಸ್ಮಾತ್ ಕಂಪ್ಲೇಂಟ್ ಮಾಡಿದ್ರೆ ನಾವು ಒಳಗೆ ಹೋಗ್ತೇವೆ, ದೇವಸ್ಥಾನ ಕೆಲಸ ಆಗಬೇಕು ಅಂದರೆ ಆ ಒಂದು ಆತ್ಮಸ್ಥೈರ್ಯ ಹೇಗೂ ಆಗ್ತದೆ, ಮಾಡೇ ಮಾಡ್ತೇವೆ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ಇತ್ತು. ಹಾಗಾಗಿ ಅಲ್ಲಿ ಆದರೂ ಅಡ್ಡಿಲ್ಲ, ಒಂದು ಕಂಪ್ಲೇಂಟ್ ನಮ್ಮ ಮೇಲೆ ಆಗಲಿ, ನಾವು ಹೋಗ್ತೇವೆ ಅಂತ ಆ ಒಗ್ಗಟ್ಟು ಬಂತಲ್ಲ, ನಮಗದು ಬಹಳ ಸಂತೋಷ ಇದು. ಸೊ ಆಮೇಲೆ ಹೇಗೆ ಇದು ರೋಡ್ ಇರಲಿಲ್ಲ, ಟ್ರಾನ್ಸ್ಪೋರ್ಟ್ ಇರಲಿಲ್ಲ, ಯಾವುದೇ ಇರಲಿಲ್ಲ ವ್ಯವಸ್ಥೆಗಳು. ಆದರೆ ಇಲ್ಲಿ ಈಗ ಬಂದು ನೋಡಿದ್ರೆ ಎಲ್ಲ ವ್ಯವಸ್ಥೆಗಳು ಸಮೃದ್ಧವಾಗಿ ಇದ್ದ ಹಾಗೇ ಇದನ್ನು ಕಟ್ಟಿದಂಥ ಅನುಭವ ಆಗುತ್ತೆ. ಎಲ್ಲವೂ ಇದೆ. ನಗರೀಕೃತ ವ್ಯವಸ್ಥೆಯಲ್ಲಿ ಒಂದು ದೇವಸ್ಥಾನ ಏನೇನು ಸೌಲಭ್ಯಗಳನ್ನು ಹೊಂದ್ಬೋದಿತ್ತೋ ಜನರೇಟ್ರ್ವರೆಗೆ ಎಲ್ಲವೂ ಇದೆ. ಕರೆಂಟು ಇಲ್ಲಿ ಬರಲಿದ್ದಿರಲಿಲ್ಲ. ಇಲ್ಲಿ 14 ಕಂಬಗಳನ್ನು ಹಾಕಿಸಿ ಕರೆಂಟ್ ಇಲ್ಲಿವರೆಗೆ ತರಿಸಿದ್ದೇವೆ.
ನಾವೇ ಹಾಕ್ಸಿದ್ದು ಕರೆಂಟ್ ಕಂಬವನ್ನು. ಇಲ್ಲಿವರೆಗೆ ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ಇಲ್ಲಿ ಇಷ್ಟು ವ್ಯವಸ್ಥೆ ಮಾಡಿದ್ರೂ ಆಗಿಲ್ಲ. ಪೂಜೆ ಮಾಡಬೇಕಲ್ಲ. ಹೌದು. ಆ ಪೂಜೆ ಮಾಡಬೇಕಾದ್ರೆ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದು ಮಾಡಬೇಕು. ಯಾಕಂದರೆ ಈಗ ನಾವು ಬಂದಾಗಿಂದ ನೋಡಿದ್ರೆ ಕನಿಷ್ಠ 1.5 ತಾಸು ಮೇಲೆ ನಮಗೆ ಇಲ್ಲಿ ಪೂಜೆಗೆ ಬೇಕಾಯಿತು. ಹೌದು, ಎಲ್ಲ ದೇವರ ಪೂಜೆ ಮಾಡಲಿಕ್ಕೆ. ಇದೇ ಬೇರೆ ಬೇರೆ ಕಡೆಗಿದ್ದರೆ ಸಾಧ್ಯ ಇತ್ತಾ ಮಾಡಲಿಕ್ಕೆ? ಕರೆಕ್ಟ್, ಸಾಧ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಸಹ ಇಲ್ಲಿ ಒಬ್ಬರು ಇದ್ದು ಪೂಜೆ ಮಾಡಬೇಕು ಅಂತಂದರೆ ಅರ್ಚಕರ ಒಂದು ವಸತಿ ಗೃಹವನ್ನು ಮಾಡಬೇಕಾಯ್ತು. ಹೌದು. ದೇವಸ್ಥಾನ ಪ್ರತಿಷ್ಠೆಗಿಂತ ಮುಂಚಿತವಾಗಿ ಅರ್ಚಕರ ವಸತಿ ಮಾಡಬೇಕಾಯ್ತು. ಯಾಕೆಂದರೆ ದೇವಸ್ಥಾನ ಮಾಡಿದ ತಕ್ಷಣ 24 ಗಂಟೆల ಮುಂದೆ ಪೂಜೆ ಮಾಡೋರು ಯಾರು ಅನ್ನೋ ಪ್ರಶ್ನೆ ಬರ್ತದೆ, ಇರೋರು ಯಾರು ಅನ್ನೋ ಪ್ರಶ್ನೆ. ಅಲ್ಲ, ಅದೇ ಮುಖ್ಯವಾದ ಪ್ರಶ್ನೆ. ಹಾಗಾಗಿ ದೇವಸ್ಥಾನಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದ್ದೇವೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಅರ್ಚಕರ ವಸತಿ ಗೃಹಕ್ಕೆ ನಾವು ಆದ್ಯತೆ ಕೊಟ್ಟಿವಿ. ಅದು ಆದೊರತು ನಾನು ಪ್ರತಿಷ್ಠೆ ಮಾಡೋದಿಲ್ಲ ಅಂತ ಪ್ರಮಾಣನೇ ಮಾಡಿಬಿಟ್ಟು ಅದಕ್ಕೆ ಊರಿನವ್ರ ಸಹಕಾರವೂ ಇದೆ. ಬಹುಶಃ ಆ ಕಟ್ಟಡದಲ್ಲಿ ಊರಿನವರು ಕಲ್ಲನ್ನು ಕಟ್ಟಿ ಅವರೇ ಗಿಲಾಯನ್ನು ಮಾಡಿ ಕೆಲಸ ಮಾಡಿದ್ದಾರೆ, ಊರಿನವರೇ. ಯಾಕೆಂದರೆ ಆ ಸಂದರ್ಭ ಮತ್ತೆ ಬೇರೆಯವ್ರು ತರಲಿಕ್ಕೆ ಹೋದ್ರೆ ಬರುವಂಥವ್ರಿಲ್ಲ, ಬಂದರೂ ಸಹ 2 ದಿವಸ 3 ದಿವಸಕ್ಕೆ ಅವ್ರು ಇರೋದಿಲ್ಲ. ಇಂಥ ಸ್ಥಿತಿ. ಅರ್ಚಕರ ಗೃಹ ನಿರ್ಮಾಣ ಆಯಿತು. ಯಾವಾಗ ನಿರ್ಮಾಣ ಆಯಿತು ಆವಾಗ ಮುಹೂರ್ತ ಇಟ್ಟಿವಿ. ಆವಾಗ ಮುಹೂರ್ತ ಇಟ್ಟಿವಿ ಪ್ರತಿಷ್ಠೆಗೆ. ಅಲ್ಲಿಗೆ ಪ್ರತಿಷ್ಠೆ ಮುಹೂರ್ತ ಇಡಲಿಲ್ಲ. ಯಾಕೆಂದರೆ ಇಡೋದು ದೊಡ್ಡದಲ್ಲ, ಮಾಡಿದ ತಕ್ಷಣ 24 ಗಂಟೆ ಮುಂದೆ ಏನು ಪೂಜೆ. ಕರೆಕ್ಟು. ಅಲ್ಲ, ಪ್ರತಿಷ್ಠೆಯನ್ನೇ ಮರುದಿನದಿಂದ ಶುರು ಮಾಡಿದ ತಕ್ಷಣ ಶುರು ಅಲ್ಲ. ಹಾಗಾಗಿ ಅದನ್ನು ಮಾಡಿಕೊಂಡು ಇಲ್ಲಿ ದೇವಸ್ಥಾನ ಈ ಹಂತಕ್ಕೆ ತರಲಿಕ್ಕೆ ಕಾರಣ ಆಯಿತು. ಬಹುಶಃ ಈಗ ಅಭಿವೃದ್ಧಿ ಅಂದರೆ ಬಹುಶಃ ನೀವು ಊರಿಗೆ ಹೋಗಿ ನೋಡಿದ್ರೆ ನಿಮ್ಗೆ ಅರಿವಾಗ್ತೀವಿ. ನಾವೇನು ದಾರಿಯಲ್ಲಿ ಬಂದ್ವಿ, ಇದೀಗ ಅಭಿವೃದ್ಧಿತ ಊರು ಅಂತ ಹೇಳುವಷ್ಟು. ಎಲ್ಲವೂ ಸರಿ ಇದೆ ಅಂತಲ್ಲ, ಅಭಿವೃದ್ಧಿ ಪಥದಲ್ಲಿದೆ ಅಂತ ಹೇಳ್ಬೋದು. ಆ ಮಟ್ಟದಲ್ಲಿ ಮನೆಯಲ್ಲಿ ಅಥವಾ ಅವರು ಬೆಳೀತಕ್ಕಂಥ ಬೆಳೆ ಬೇಸಾಯದಲ್ಲಿರ್ಬೋದು, ಎಲ್ಲದರಲ್ಲೂ ಸಹ ಇವತ್ತು ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಅವರು ಕಾಣ್ತಾ ಇದ್ದಾರೆ. ದೇವರ ಸ್ಥಾನ ಅಭಿವೃದ್ಧಿ ಆದರೆ ಊರು ಅಭಿವೃದ್ಧಿ ಆಗ್ತದೆ ಅನ್ನೋದಕ್ಕೆ ಸಾಕ್ಷಿ ಹಿಂದಿನ ಕಾಲದಲ್ಲಿ ಹಿರಿಯರು ಮಾಡ್ತಕ್ಕಂಥ ಆ ಗಾದೆ ಮಾತುಗಳು ಇವತ್ತು ಸತ್ಯ ಅನ್ನೋದು ಇಲ್ಲಿ ಅನ್ನಿಸ್ತಾ ಇದ್ದಾವೆ. ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹೊರಟಾಗ ನಿಮಗೆ ಕೋಟ್ಯಾಂತರ ರೂಪಾಯಿನ ಒಂದು ದೊಡ್ಡ ಖರ್ಚು ವೆಚ್ಚಗಳು ಇಲ್ಲಿ ಕಾಣ್ತವೆ. ಇದನ್ನು ಹೇಗೆ ಲೆಕ್ಕ ಇಟ್ಟರೆ ಕೋಟಿಯನ್ನು ಮೀರೇ ಹೋಗಿದೆ. ಅದರ ಕ್ರೋಢೀಕರಣ, ಅದರ ಸಾಧ್ಯತೆಗಳು ಕ್ಷೇತ್ರದಿಂದನೇ ಮೂಲವಾಗಿ ಅಲ್ಲೇ ಒಂದೇನು ಆದಾಯ ಇದೆ ಅದನ್ನೇ ಇಲ್ಲಿ ಹಾಕಿದ್ದೇವೆ. ಅನಂತರ ಊರಿನಲ್ಲಿ ಇರತಕ್ಕಂಥ ಈ ಕುಣಬಿ ಮರಾಠಿ ಜನಾಂಗದವರು ಇವರೇನು 48 ಕುಟುಂಬದವರು ಇದ್ದಾರೆ. ಇವರು ಸಹ ಸೇವೆಯನ್ನು ಮಾಡಿದ್ದಾರೆ. ಇದರಲ್ಲಿ ಕೇವಲ ಶ್ರಮದಾನ ಅಷ್ಟೇ ಅಲ್ಲ, ಸೇವೆಯನ್ನು ಮಾಡಿದ್ದಾರೆ. ಆ ನಂತರದಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳಿರ್ಬೋದು, ಅಥವಾ ಇಲ್ಲಿ ಬೇಕಾಗಿದ್ದ ದಿನನಿತ್ಯದ ಒಂದು ಪಾತ್ರೆಗಳಿರ್ಬೋದು, ಎಲ್ಲ ವಸ್ತುಗಳಿಗೆ ಅವರವರು ಒಂದೊಂದು ಭಾಗವನ್ನು ಹಂಚಿಕೊಂಡು ಹಾಕ್ಕೊಂಡಿದ್ದಾರೆ. ಮತ್ತು ಪ್ರತಿ ವರ್ಷದಲ್ಲಿ ವಾರ್ಷಿಕವಾಗ್ತಕ್ಕಂಥ ಪೂಜೆಗೆ ವಾರ್ಷಿಕೋತ್ಸವ ಏನಾಗಬೇಕು, ವರ್ಧಂತಿ ಉತ್ಸವ ಆಗ್ತದೆ 3 ದಿನಗಳ ಕಾಲ. ಹೌದು, 3 ದಿನ ಕಾಲ ಇಲ್ಲಿ ವರ್ಧಂತಿ ಉತ್ಸವ ಆಗ್ತದೆ. ಆ ಖರ್ಚುಗಳನ್ನು ಸಹ ಅವರೇ ಹಂಚಿಕೊಂಡು ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಜೊತೆಗೆ ಹೊರಗಡೆ ಕೆಲವು ದಾನಿಗಳಿಂದನೂ ಸಹ ಇದಕ್ಕೆ ಸಹಕಾರಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಬಹಳಷ್ಟು ಬರದೇ ಇರಬಹುದು, ಆದರೆ ಎಲ್ಲವೂ ಸೇರಿದೆ. ಯಾಕಂದರೆ ಹನಿ ಹನಿ ಕೂಡಿದರೆ ಹಳ್ಳ ಒಂದರಿಂದ ಸಾಧ್ಯ ಆಗೋದಲ್ಲ. ನಾವು ಒಬ್ಬರೇ ಮಾಡಿದ್ದೇವೆ ಅಂತಲ್ಲ, ಅವರೆಲ್ಲರೂ ಸೇರಿ ಆಗಿದೆ. ಅದರಲ್ಲಿ ಬಹು ಪ್ರಮಾಣ ನಮ್ಮ ಭಾಗದಿಂದ ಇದೆ ಅಷ್ಟೇ. ಬಿಟ್ಟರೆ ಅವರೆಲ್ಲರ ಒಂದು ಕೊಡುಗೆ ಇವತ್ತು ಇಲ್ಲಿ ಒಂದು ದೇವಸ್ಥಾನ ಮಾಡಿದ್ರೆ ಆಯಿತಾ, ಸಾಧ್ಯ ಇಲ್ಲ. ಅದನ್ನು ನಡೆಸಬೇಕು ಅಂತ ನೀವು ನೋಡ್ತಾ ಇದ್ದೀರಿ. ಇವತ್ತು ಪರಿಕರ, ಪೂಜೆ, ಆರತಿಗಳ ಗಂಟೆಯನ್ನು ಹಿಡಿದು ಪ್ರತಿಯೊಂದನ್ನೂ ಸಹ ಇಂಥದ್ದು ಅಂತ ಕೇಳುವಾಗಿಲ್ಲ, ಪ್ರತಿಯೊಂದನ್ನೂ ಸಹ ಇಲ್ಲಿ ಹೊಸತೆ ಯಾವುದೂ ಇರಲಿಲ್ಲ. ಅದಕ್ಕೆ ಇಲ್ಲಿ ಹಾಳು ಬಿದ್ದ ಒಂದು ಸ್ಥಳದಾಗಿತ್ತೇ ವಿನಃ ಏನೂ ಇರಲಿಲ್ಲ. ಎಲ್ಲ ಮೂರ್ತಿಗಳನ್ನು ಹೊಸದಾಗಿ ಮಾಡಿದೆ. ಇದು ಕಾರ್ಕಳ ಶಿಲೆಯಿಂದ ಮಾಡಿಸಿದಂಥದ್ದು. ಎಲ್ಲ ಮೂರ್ತಿಗಳನ್ನು ಹೊಸದಾಗಿಂದ ಮಾಡಿಸಿದ್ದು, ಪ್ರತಿಯೊಂದು ಸಹ. ಈ ಪ್ರತಿಷ್ಠೆ ಆದಮೇಲೆ ಒಮ್ಮೆ ರಾತ್ರಿಯಲ್ಲಿ ವಾದ್ಯ ಗಂಟೆ ಡೋಲಾಗಿದೆ. ನಾನು ರಾತ್ರಿಯಲ್ಲಿ ಮನೆಯಿಂದ ಮಲಗಿದ್ಕೊಂಡವನು ಎದ್ದು ಕೂತ್ಕೊಂಡು ಹೇಳಿದ್ದಾನೆ, ಸಂಬಂಧ ಹೇಗಿದೆ ಅಂತಂದರೆ, ನೀವು ಇಲ್ಲಿ ಏನೇ ಆದರೂ ಅದು ಭಗವಂತ ನಮಗೆ ಅಲ್ಲಿ ಪ್ರೇರಣೆ ಕೊಡ್ತಾನೆ. ಅಷ್ಟು ಸಂಬಂಧ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಅಂತಂದರೆ ತಪ್ಪಲ್ಲ. ನಡುರಾತ್ರಿಗೆ 1:30 ಗಂಟೆಗೆ ನಾನು ಹೇಳಿದ್ದೇನೆ, ಗಂಟೆ ಆಗ್ತಾಯಿದೆ ದೇವಸ್ಥಾನದಲ್ಲಿ. ಮಾರನೇ ದಿವಸ ಇಲ್ಲಿ ಕೇಳಿದಾಗ ಹೌದು ರಾತ್ರಿ ಗಂಟೆ ಬಾರಿಸ್ಕೊಂಡಿದೆ ಅಂತೇಳಿ ಬಂದ್ ಮಾಡಿದ್ದಾರೆ. ಅಂದರೆ ಆ ಸಂಬಂಧಗಳನ್ನು ಬಹುಶಃ ನಾನು ಹೇಳಿಕೊಳ್ಳಿಕ್ಕೆ ಅಸಾಧ್ಯವಾಗಿರತಕ್ಕಂಥ ಸಂಬಂಧಗಳು. ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇಂಥದ್ದು ನೂರಾರು ಉದಾಹರಣೆಗಳಿದ್ದಾವೆ. ಇಷ್ಟು ಕೆಲಸ ಮಾಡುವಾಗ ಇಲ್ಲಿ ಇಷ್ಟು ಸಾಮಗ್ರಿಗಳನ್ನು ಇಟ್ಟುಕೊಂಡಾಗ ಸಾಮಗ್ರಿಯ ಕಾಯುವ ಕೆಲಸ ನಮಗೆ ಬರಲಿಲ್ಲ. ಆ ದೇವರೇ ಕಾತ್ಕೊಂಡಿದ್ದಾನೆ.
ಇಲ್ಲಿಂದ ಒಂದು ವಸ್ತು ಕಳುವಾಗಲಿಲ್ಲ, ಇವತ್ತಿಗೂ ಆಗೋದಿಲ್ಲ, ನಾಳೆಯೂ ಆಗೋದಿಲ್ಲ. ಅಷ್ಟು ದೈವ ಸಾನ್ನಿಧ್ಯ ಇರತಕ್ಕಂಥದ್ದು. ಆ ಸಾನ್ನಿಧ್ಯ ಪ್ರಭಾವ ಮೊದಲೇನಾಗಿತ್ತು ಅಂದರೆ, ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೇವಲ್ಲ, ಅದಕ್ಕೊಂದು ಮಸ್ಕು ಇತ್ತು ಅಷ್ಟೇ, ಬೂದಿ ಮುಚ್ಕೊಂಡಿತ್ತು. ಪ್ರತಿಷ್ಠೆ ಆದ ನಂತರ ಅದು ಜಾಗೃತಿಯೂ ಆಗಿದೆ, ಆ ಬೆಂಕಿ ಹೊರಗಡೆ ಬಂದಿದೆ, ಇನ್ನೂ ಬಲಿಷ್ಠವಾಗಿರ್ತಕ್ಕಂಥ. ಯಾಕೆಂದರೆ ಯಾರು ಎಲ್ಲಿಂದಲೇ ಅವರು ಪ್ರಾರ್ಥನೆ ಮಾಡಿದ್ರೆ ಆ ಭಗವಂತ ನಡೆಯಿಸ್ತಾನೆ. ಇವತ್ತು ಪ್ರತ್ಯಕ್ಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬವನ್ನು ನೀವು ಕೇಳಬಹುದು, ಅವ್ರಿಗೆ ಏನೇ ತೊಂದರೆಗಳು ಬರ್ಬೋದು, ಮಹಾವಿಷ್ಣುವನ್ನ ಸ್ಮರಣೆ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಹೋದರೆ ಅವ್ರ ಕೆಲಸ ಆಗಿರ್ತದೆ. ನೀವೊಂದು ಕಲ್ಲಿನ ಕಥೆ ಹೇಳ್ತಾ ಇದ್ರಿ, ಇಲ್ಲಿ ಯಾರೋ ಇಲ್ಲಿ ಕೆಲಸ ನಡೆಯುವ ಸಂದರ್ಭದಲ್ಲಿ JCB ಬಂದಂಥದ್ದು ಒಂದು ರೌಂಡ್ ಆಗಿರ್ತಕ್ಕಂಥ ಕಲ್ಲು, ನೋಡಲಿಕ್ಕೆ ಭಾಳ ಚೆಂದ ಕಾಣಿಸ್ತದೆ. ಅದು ಹೊಳೆ ಬೇಲೆ ಇರ್ತಂಥ ಕಲ್ಲು, ಅಂಥದ್ದೇ ಕಲ್ಲು. ಅವರು ಇದನ್ನು ಚೆಂದ ಕಾಣ್ತಾವೆ, ಮತ್ತೆಂತ ಇಲ್ಲ, ಕೆಲಸ ಎಲ್ಲ ಮುಗಿದಿದೆ, ಅವನು ದುಡ್ಡು ಕೊಟ್ಟಾಗಿದೆ, ಎಲ್ಲದೂ ಆಗಿದೆ. ಅವನು ಬೇರೆ ಉದ್ದೇಶ ಇಟ್ಕೊಂಡಿದ್ದೆಲ್ಲ ಗೊತ್ತಿಲ್ಲ. ಆ ಕಲ್ಲನ್ನು ನೋಡಿದ ಅವನು ಆ ಎದುರುಗಡೆ JCB ಅದು ಇರ್ತಲ್ಲ, ಬಕೆಟ್ ಇರ್ತಲ್ಲ, ಅದ್ರ ಇಟ್ಕೊಂಡ ಹೊರಟ. ಅವನು ಇಲ್ಲೇ ಕೆಳಗಡೆ ಇರತಕ್ಕಂಥ ಒಂದು ಹಳ್ಳ ಇದೆ, ಅಲ್ಲೇ ಹಾಳೆ ಬಿತ್ತು ಗಾಡಿ, ಅಲ್ಲಿ ದಾಟಿ ಹೋಗಲಿಲ್ಲ. ಅದನ್ನು ಸಿದ್ಧ ಮಾಡಲಿಕ್ಕೆ ಎಲ್ಲ ತಾಂತ್ರಿಕರನ್ನ, ಇಂಜಿನಿಯರೆಲ್ಲ ಕರೆಸ್ಕೊಂಡು ಎಲ್ಲದೂ ಮಾಡಿದರು ಅವರು. 3 ದಿವಸನೂ ಆಗಿರಬೇಕು ಬಹುಶಃ, 3 ದಿವಸ ಮೇಲಾಯಿತು, ಗಾಡಿ ಹೇಳ್ತಾ ಇಲ್ಲ. ಆಮೇಲೆ ಇವರೇ ಗೊತ್ತಿದ್ದವರು ಆ ಕಲ್ಲನ್ನು ತೆಗೆದು ಇಟ್ಟರು, ಹೊರಗಡೆ ಇಟ್ಟರು, ಗಾಡಿ ಆರಾಮಾಗಿ ಹೋಯ್ತು. ಯಾವ ಇಂಜಿನಿಯರು ಬೇಕಾಗಲಿಲ್ಲ. ಇದನ್ನು ಇವತ್ತಿನ ಕಾಲದಲ್ಲಿ ಬೇರೆಯವ್ರು ನಂಬದೇ ಇರ್ಬೋದು, ಅದರ ಪ್ರತ್ಯಕ್ಷ ಅನುಭವ ಇಲ್ಲ ಆದದ್ದಿದೆ. ಅಂದರೆ ದೈವ ಸಾನ್ನಿಧ್ಯ ಎಷ್ಟಿದೆ ಅನ್ನೋದು, ಅಥವಾ ಇಲ್ಲಿಯ ಒಂದು ಕಣಕಣವೂ ಸಹ ರಕ್ಷಣೆಗೆ ಒಳಪಟ್ಟಿದೆ ಅನ್ನೋದಕ್ಕೆ ಬೇರೆ ನಿದರ್ಶನಗಳು ಬೇಕಾಗಿಲ್ಲ, ಬೇರೆ ಏನು ನಿದರ್ಶನ ಬೇಕಾಗಿಲ್ಲ. ಇಲ್ಲಿಂದ ಈ ಚಪ್ಪರಕ್ಕೆ ಕಟ್ಟಿದ ಒಂದು ಬಳ್ಳಿಯನ್ನೂ ಸಹ ತೆಗೆದುಕೊಂಡು ಹೋಗುವಾಗಿಲ್ಲ, ಅವನ ಅಪ್ಪಣೆ ಬೇಕು. ಜಗನ್ನಿಯಾಮಕನಾದ್ದರಿಂದ ಅವನ ಸ್ಥಳವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವನಿಗೆ ಗೊತ್ತಿದೆ ಅನ್ನೋದು ಇದೇ ಸಾಕ್ಷಿ. ಪೊಲೀಸರು ಬೇಡ, ಬೇಕಾಗಿಲ್ಲ. ಇಲ್ಲಿ ಇವತ್ತಿಗೂ ಸಹ ಯಾವುದೇ ಅಧಿಕಾರಿಗಳು ಬರಲಿ, ಯಾವುದೇ ಇಲಾಖೆಯವರು ಬರಲಿ, ಅವ್ರು ಎಷ್ಟೇ ಇದಿರಲಿ, ಅವರಿಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗಬೇಕು. ಅವರ ವೈಯಕ್ತಿಕ ವಿಚಾರಗಳ 1000 ಇರ್ಬೋದು, ವೈಷಮ್ಯ 1000 ಇರ್ಬೋದು, ಪ್ರಶ್ನೆ ಇಲ್ಲ. ಆದರೆ ದೇವರಿಗೆ ಬಂದು ನಮಸ್ಕಾರ ಮಾಡಿ ಹೋಗಲೇಬೇಕು, ಇಲ್ಲಾಂದರೆ ಅವರದರ ಪ್ರತಿಫಲ ಅನುಭವಿಸ್ತಾರೆ. ಇವತ್ತು ಸಹ ಇವತ್ತಿಗೂ ಈ ಪ್ರದೇಶದ ಬಗ್ಗೆ ಏನಾದ್ರು ಆ ಥರದ ಸಂಘರ್ಷಗಳಿದೆಯಾ? ಈಗೇನು ಸಂಘರ್ಷಗಳಿಲ್ಲ, ಈಗೇನಂಥದ್ದೇನಿಲ್ಲ. ಯಾಕೆಂದರೆ ಯಾವಾಗ ನಾವು ಇದನ್ನು GPS ಮಾಡಿಸಿ ಇದಿಷ್ಟು ವ್ಯಾಪ್ತಿ ದೇವಸ್ಥಾನಕ್ಕೆ ಅಂತ ಒಂದು ಇದಾಯಿತು, ಅನಂತರ ಇಲಾಖೆಯವರು ಸಹ ಇದರಲ್ಲಿ ತಟಸ್ಥರಾದರು. ಇದಿಷ್ಟು ವ್ಯಾಪ್ತಿ ಬಿಟ್ಟು ಹೊರಗಡೆ ಏನು ಮಾಡಬೇಡಿ, ಇದಿಷ್ಟನ್ನು ನೀವು ದೇವಸ್ಥಾನಕ್ಕಾದ್ದರಿಂದ ಬಿಟ್ಕೊಳ್ಳಿ ಅನ್ನೋ ಮಾತು ಅವ್ರ ಬಾಯಿಂದನೇ ಕೊನೆಗೆ ಈಗ ಸದ್ಯ ವ್ಯಾಪ್ತಿ ಪ್ರದೇಶದ ಹೊರಗೆ. ಹೌದು, ಈಗ ಅವರು ವ್ಯಾಪ್ತಿ ಪ್ರದೇಶ ಹೊರಗೆ, ಅವರ ಅವ್ಯಾಪ್ತರಿಗೆ. ಈಗ ನಾವು ಇಷ್ಟು ಪ್ರದೇಶದಲ್ಲಿ ಏನೇ ಒಂದು ಅಭಿವೃದ್ಧಿ ಇದ್ದರೂ ಸಹ ನಾವು ಮಾಡಿಕೊಳ್ಳಿಕ್ಕೆ ತೊಂದರೆ ಇಲ್ಲ, ನಡೀತಾ ಇದೆ. ಇಲ್ಲೇ ಮುಂಭಾಗದಲ್ಲಿ ಕೆಳಗಡೆಗೆ ನನ್ನೂರು ಹೊಳೆ ಅಂತ, ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೊನೆಯ ಭಾಗ. ನನ್ನೂರು ಇಲ್ಲಿ ಈ ಭಾಗದಲ್ಲಿ ಗಡಿ ನಂತರ ಹೌದು ಶಿವಮೊಗ್ಗ ಜಿಲ್ಲೆ ಬಂದುಬಿಡ್ತದೆ ಮೇಲ್ಭಾಗದಲ್ಲಿ. ಇದೊಂದು ಬಹುಶಃ 6 ಕಿಲೋಮೀಟ್ರ್ ಹೆಚ್ಚು, ಅಂದರೆ 5 ರಿಂದ 6 ಕಿಲೋಮೀಟ್ರ್ ಜಾಗ ಅಷ್ಟೇ ಇರೋದು. ಈ ನಂತರ ಮೇಲ್ಗಡೆ ಕಾನೂರು ಕೋಟೆ ಅಂತ, ಗೇರ್ಸಪ್ಪ ಕೋಟೆ, ನೀವು ಎಲ್ಲರೂ ಕೇಳಿರ್ತೀರಿ, ಇತಿಹಾಸ ನಾವು ಓದಿದ್ದೇವೆ ಅದೆಲ್ಲ. ಕಾನೂರು ಕೋಟೆ ಇಲ್ಲೇ ಮೇಲ್ಭಾಗದಲ್ಲಿದೆ. ಇದ್ರ ಈ ಭಾಗದಲ್ಲಿ ಕೋಗಾರು ಘಾಟ್ ಅಂತ ಏನು ಹೇಳ್ತೇವಲ್ಲ, ಭೀಮೇಶ್ವರ ಸ್ಥಾನ ಅಂತ ಹೇಳ್ತೇವೆ, ಭೀಮನ ಪಾದ ಇರತಕ್ಕಂಥ ಸ್ಥಳ ಅಂತ ಹೇಳ್ತೇವೆ ಇಲ್ಲಿ ಮೇಲ್ಭಾಗದಲ್ಲಿ. ಜೊತೆಗೆ ಇದರ ಮುಂಭಾಗದಲ್ಲಿ ಗುಡ್ಡದಲ್ಲಿ ಹಿನ್ನಿಯ ಜಾಗ ಇದೆ. ಸಾಧಾರಣ ಒಂದು 200ಕ್ಕಿಂತ ಹೆಚ್ಚಿನ ಮನೆಗಳು ವಸತಿ ಇರತಕ್ಕಂಥ ಪ್ರದೇಶ ಆಗಿತ್ತು. ಅಲ್ಲಿ ಹಿಂದೆ ಜಾತ್ರೆಗಳೆಲ್ಲ ನಡೀತಕ್ಕಂಥ ಕುರುಹು ಸಹ ಇವತ್ತು ಸಿಗ್ತದೆ ಅಂಥ ಸ್ಥಳ. ಇದರ ಹಿಂಭಾಗದಲ್ಲಿ ಇವತ್ತು ನೀವು ಹೋದರೂ ಸಹ ನಮಗೆ ಮನೆಯ ಫೌಂಡೇಶನ್ ಆಯಗಳು, ಇಲ್ಲಿ ಅಡಿಪಾಯಗಳು ಸಿಗ್ತವೆ. ಹೀಗೆ ಸುತ್ತಲೂ ಇದೆಲ್ಲ ಒಂದು ಅಭಿವೃದ್ಧಿ ಇತ್ತು ಅನ್ನೋದಕ್ಕೆ ಇದೆಲ್ಲ ಕುರುಹು ಇರತಕ್ಕಂಥ. ನಾವು ದಾರಿಯಲ್ಲಿ ಬರುವ ಒಂದು ಬಾವಿಯನ್ನು ನೋಡಿದೆ. ಹೌದು, ಅದು ಮತ್ತು ಹಿಂಭಾಗದಲ್ಲಿ ನಗರ ಬಸ್ತಿಕೇರಿ ಅಂತ ಹೇಳಿ, ಅದು ಆರಂಭದಲ್ಲಿ ನಾವು 8 ಕಿಲೋಮೀಟರ್ ನಾವು ಫಸ್ಟ್ ಆರಂಭದಲ್ಲಿ ಬಂದಾಗ ನೋಡುವಂಥದ್ದು. ಸೊ ಇಲ್ಲಿಯ ಈ ಪ್ರದೇಶವನ್ನು, ದೇವಸ್ಥಾನದ ಸುತ್ತಮುತ್ತ ಒಂದು ಸಾರಿ ನೋಡಿ ಬರೋಣ. ಖಂಡಿತ ನೋಡುವ. ನನ್ನ ಹೆಸರು ಕೃಷ್ಣ ಅಂತ. ನಾನು ಕುಮಟಾದಿಂದ ಬರ್ತಿದ್ದು. 11 ವರ್ಷ ಆಯಿತು ಇಲ್ಲಿ ಬರುಗೋಣಿಕೆ. ಅಂದರೆ ನಮ್ಮ ತಂದೆಯವ್ರಿಗೆ ಆರಾಮಿಲ್ಲಾಗಿತ್ತು. ಅಂದರೆ ಮುಂದೆ ಮಂಗಳೂರು ಹಾಸ್ಪಿಟಲ್ ಕರ್ಕೊಂಡು ಹೋದೆ, ಕಡೆಗೆ ಮಣಿಪಾಲ್ ಕರ್ಕೊಂಡು ಹೋದೆ, ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು. ತದನಂತರದಲ್ಲಿ ಇಲ್ಲಿ ಬಂದಾಗಿಂದನೂ ಅವ್ರಿಗೆ ತಾನೇ ರಿಕವರಿ, ಅಂದರೆ
ಅಂತಿಷ್ಟು ದಿನ ಅಂದರೆ ಟೈಮಿಂಗ್ ಕೊಟ್ಟರು, ಒಂದು 3 ಮಾಸ ಅಂತ ಟೈಮಿಂಗ್ ಕೊಟ್ಟರು. ನೋಡಿದರೆ 3 ಮಾಸದ ಒಳಗೆ ನಮ್ಮ ತಂದೆ ರಿಕವರಿ ಆದರು. ಅಲ್ಲೇ ಕರ್ಕೊಂಡು ಹೋದರೆ ತದನಂತರ ಇಲ್ಲಿ ಹೇಳಿದರು ನನಗೆ, ಮತ್ತು ಇಲ್ಲಿ ಆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚೆಕ್ ಮಾಡಿ ಅಂತ. ಚೆಕ್ ಮಾಡಿದಾಗ ಅವರು ಫುಲ್ ರಿಕವರಿ, ಅಂದರೆ 3 ತಿಂಗಳಿಂದ ಮನೆಯಲ್ಲೇ ಇದ್ದರು ಬಿದ್ಕೊಂಡು. ಏನು ಹೇಳೋಕೆ ಆಗ್ತಿಲ್ಲಾಗಿತ್ತು, ನಡೋಕೆ ಆಗ್ತಿಲ್ಲಾಗಿತ್ತು. ಆದರೆ ಈಗೆಲ್ಲ ಫುಲ್ ರಿಕವರಿ ಆಗಿ ದೋಣಿಗೆಲ್ಲ ಹೋಗ್ತಿದ್ದಾರೆ. ನಮ್ಮದಂದರೆ ಉದ್ಯೋಗದಂದರೆ ನಮ್ಮದು ಮೊದಲೇ ಉದ್ಯೋಗ ಅಂದರೆ ಏನೂ ಸಿಗ್ತಾ ಇಲ್ಲಾಗಿತ್ತು ದೋಣಿಗೆ ಹೋದಾಗ, ಬೋಟಿಗೆ ಹೋದಾಗ. ಈಗೆಲ್ಲ ಸಿಕ್ಕಾಪಟ್ಟೆ ಅಡ್ಡಿಲ್ಲ, ಇಲ್ಲಿ ಬಂದಾಗಿಂದನೂ ಅಡ್ಡಿಲ್ಲ. ಮತ್ತು ಇಲ್ಲಿ ಈಗ ಇನ್ನು ಮುಂದೆನೂ ಬರ್ತಿರೋದೇ ಈಗ, ಅಂದರೆ ಅಷ್ಟು ರಿಕವರಿ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಮ್ಮ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಈಗ ಸೂಪರ್ ಆಗಿದೆ ಮೊದಲಿನ ಥರ. ನಾವು ಹೊನ್ನಾವರ ತಾಲೂಕಿನ ಕರವ ಗ್ರಾಮದ ನಿವಾಸಿ ಕೇಶವಗೌಡ ನನ್ನ ಹೆಸರು. ನಾನಿಲ್ಲಿ 25-30 ವರ್ಷದ ಹಿಂದಿನಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ದೇನೆ. ಮೊದಲಿಗೆ ನಮ್ಮ ತಾಯಿಯವರು ಇಲ್ಲಿ ಸೇವೆ ಮಾಡ್ತಾಯಿದ್ರು, ಅವರ ಮುಖಾಂತರ ನನ್ನ ಸೇವೆ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಇಲ್ಲಿ ಈ ಆರೋಗ್ಯ ಇಲ್ಲದಂಥ ಅವರಿಗೆ ಅಥವಾ ಈ ಸಂತಾನ ಭಾಗ್ಯ ಆಗದೆ ಇರುವಂಥವರಿಗೆ ಈ ಒಂದು ದರ್ಶನದಲ್ಲಿ ಹೇಳಿಕೆ ಆದಂತೆ ಆ ರೀತಿಯಾಗಿ ನಾವು ನಡೆದುಕೊಂಡು ಬಂದಾಗ ಅದೊಂದು ಈ ಸಂತಾನ ಭಾಗ್ಯದ ಫಲ ನನ್ನ ಒಂದು ಕುಟುಂಬದಲ್ಲೂ ಅದು ಆಗಿದೆ. ನನ್ನ ಕುಟುಂಬದಲ್ಲಿ ಈಗ 4-5 ಜನ ಸದಸ್ಯರಿದ್ದು, ಹೆಣ್ಣುಮಕ್ಕಳು ಗಂಡು ಮಕ್ಕಳು ಸೇರಿ. ಅವರಿಗೂ ಕೂಡ ನನ್ನ ಹೆಣ್ಣುಮಕ್ಕಳಿಗೆ ಅಕ್ಕನಿಗೆ ಒಂದು 11 ವರ್ಷ ಸಂತಾನ ಭಾಗ್ಯ ಆಗದೇ ಇತ್ತು. 11 ವರ್ಷ ಸೇವೆಯಲ್ಲಿ ಸದಾ ಸೇವೆ ಮಾಡ್ಕೊಂತ ಬಂದಿದ್ದರು. 11 ವರ್ಷದ ನಂತರ ಪೂರ್ವದಲ್ಲಿ ಫಲ ಕೊಡ್ತೇನೆ ಅಂತ ಹೇಳುವಂಥ ಒಂದು ಆಶ್ವಾಸನೆ ಈ ಸನ್ನಿಧಿಯಲ್ಲಿ ಇತ್ತು. ಅದರಂತೆ ಆ ಫಲ 11 ವರ್ಷದಲ್ಲಿ ಆ ಫಲ ಸಿಕ್ಕಿದೆ. ಹಾಗೂ ಇನ್ನೊಂದು ಅಕ್ಕನಿಗೂ ಕೂಡ ಒಂದು ಈ ಸೇವೆಯಲ್ಲಿ ಈ ಕೆಲವೊಂದು ಗ್ರಹಗತಿ ದೋಷ, ಕೆಟ್ಟ ದೋಷದಿಂದ ವಿಳಂಬವಾಗ್ತಿತ್ತು. ಒಂದು ನಾಗದೋಷದ ಸಮಸ್ಯೆಯಿಂದ ಒಂದು ವಿಳಂಬ ಆಗ್ತಿತ್ತು. ಒಂದು ನಾಗ ಪ್ರತಿಷ್ಠಾಪನೆಯನ್ನು ನಡೆಸಬೇಕಾಗ್ತದೆ, ಸಂತಾನ ಕೊಡ್ತಾ ಹೇಳುವಂಥ ಒಂದು ಆಶ್ವಾಸನೆಯಲ್ಲಿ ಕೊಟ್ಟಿತ್ತು. ಅದು ಸಂತಾನ ನಾಗದೋಷವನ್ನು ಕಡೆಗೆ ನಾನು ಅದನ್ನು ನಡೆಸ್ಕೊಳ್ತೇನೆ, ಸಂತಾನವನ್ನು ಕೊಟ್ಟು ನಡೆಸ್ಕೊಳ್ತೇನೆ ಹೇಳುವಂಥ ಆಶ್ವಾಸನೆ ಕೊಟ್ಟಿತ್ತು. ಅದರಂತೆ ಸಂತಾನ ಕೂಡ ಆಗಿದೆ. ಅದರಂತೆ ನನ್ನ ಜೀವನದಲ್ಲೂ ಆರೋಗ್ಯದಲ್ಲೂ ಎಲ್ಲ ರೀತಿಯಲ್ಲೂ ಸುಧಾರಿಸ್ಕೊಂಡು ಬಂದೆ. ಇಲ್ಲಿಯ ಒಂದು ವಿಧಾನದಲ್ಲಿ ಒಳ್ಳೆಯ ಒಂದು ವಿಚಾರ ಇದೆ. ಮೊದಲು ನಾವು ಒಂದು 25 ರೂಪಾಯಿ ಪಾವತಿ ಇರುವಾಗ ನಾವು ಇಲ್ಲಿ ನಡ್ಕೊಂಡು ಬರ್ತಿದ್ವಿ. ನನ್ನ ತಾಯಿಯವರು ಮೊದಲು ಮಾಡ್ಕೊಂಡು ಬರ್ತಾಯಿದ್ರು. ಇಲ್ಲಿ ಅವರ ಮುಖಾಂತರ ನಮಗೆ ಇಲ್ಲಿ ಪರಿಚಯ ಮಾಡಿಸ್ಕೊಟ್ಟು ಆಮೇಲೆ ನಾವು ಅಲ್ಲಿಂದ 25-30 ವರ್ಷದಿಂದ ನಡ್ಕೊತ ಬಂದಿದ್ವಿ. ನಮ್ಮ ಸಮಸ್ಯೆ ಇದ್ದಾಗ ಇಲ್ಲಿ ಬಂದು ಬೇಡ್ಕೊಂಡಾಗ ಅವರ ಒಂದು ಭರವಸೆ, ಇಲ್ಲಿ ನಂಬಿಕೆಯೇ ಮುಖ್ಯ. ಈಗ ನಾವು ಪ್ರಥಮವಾಗಿ ಒಂದು ದರ್ಶನಕ್ಕೆ ಬರ್ತೀವಿ, 2 ದರ್ಶನಕ್ಕೆ ಬರ್ತೀವಿ, 3 ದರ್ಶನಕ್ಕೆ ಬರ್ತೀವಿ. ಆದರೆ ನಮಗೆ 3 ದರ್ಶನಕ್ಕೆ ಬಂದಾಗ ಏನು ಪರಿಹಾರ ಆಗಲಿಲ್ಲ, ನಾವು ನಂಬಿಕೆಯೇ ಕಳ್ಕೊಬಿಡ್ತೀವಿ. ನಂಬಿಕೆಯನ್ನು ಕಳ್ಕೊಂಡಿದ್ದೇನೆ. ನಾವು ನಂಬಿಕೆ ಇಟ್ಟು ಆ ನಂಬಿಕೆ ಒಂದು ಇದರ ಮೇಲೆ ನಾವು ಸೇವೆಯನ್ನು ಮುಂದುವರಿಸಬೇಕು. ಆ 1-2 ದರ್ಶನಕ್ಕೆ ನಾವು ನಂಬಿಕೆಯನ್ನು ಕಳ್ಕೊಳ್ಬಾರ್ದು. ಆ ರೀತಿ ಇದೆ ಮನುಷ್ಯನ ಜೀವನದಲ್ಲಿ. ಪ್ರತಿಯೊಂದು ಸಮಸ್ಯೆಯೂ ಬಂದೇ ಬರ್ತದೆ. ಆದರೆ 1-2 ದರ್ಶನದಲ್ಲಿ ಪರಿಹಾರ ಆಗೋದಿಲ್ಲ. ನಂಬಿಕೆಯೇ ಮೇನ್ ಬೇಕು.